ನಾನು ನಿಮ್ಮ DGK ಸರ್, ಅಕ್ಕಲಕೋಟ್, ಸೊಲ್ಲಾಪುರ ಜಿಲ್ಲೆ. ಇವತ್ತು 20 ಜೂನ್ 2025. ನೆಕ್ಸ್ಟ್ ಮುಂದಿನ ವಾರದಿಂದ ನೆಟ್ ಎಕ್ಸಾಮ್ ಪ್ರಾರಂಭ ಆಗ್ತಾಯಿದೆ. ನೀವೆಲ್ಲರೂ KCETಗೆ ಪ್ರಿಪೇರ್ ಆಗ್ತಾ ಇದ್ದೀರಿ. ಇದೇ ಸಂದರ್ಭದಲ್ಲಿ ತಾವೆಲ್ಲರೂ ನೆಟ್ ಎಕ್ಸಾಮ್ ಕೂಡ ಬರೆದು ನೆಟ್ ಎಕ್ಸಾಮಲ್ಲಿ ಭರ್ಜರಿಯಾಗಿ ಗೆಲುವನ್ನು ಸಾಧಿಸಬೇಕು ಎಂಬ ಉದ್ದೇಶದೊಂದಿಗೆ ಈ ಒಂದು ಫಾಸ್ಟ್ ರಿವಿಷನ್ ವಿಡಿಯೋನ ನಿಮಗೋಸ್ಕರ ಮಾಡ್ತಾಯಿದ್ದೀನಿ. ಇದು ಕೇವಲ ರಿವಿಷನ್ ಉದ್ದೇಶಕ್ಕೋಸ್ಕರ. ಡೀಟೇಲಾಗಿ ನೀವು ಮತ್ತೆ ಈ ವಿಡಿಯೋಗಳನ್ನು ನೋಡಿ, ಇದಕ್ಕಿಂತ ಪ್ರಾರಂಭದಲ್ಲಿರುವಂಥ ವಿಡಿಯೋಗಳನ್ನು ನೋಡಿ ನೋಟ್ಸನ್ನು ಮಾಡಿಕೊಳ್ಬೇಕು. ಓಕೆ, ಈಗ ಕಮ್ಯುನಿಕೇಷನ್, ಸಂವಹನದ ಅರ್ಥವನ್ನು ನಾವು ನೋಡೋಣ. ಮೀನಿಂಗ್, ಟೈಪ್ಸ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕಮ್ಯುನಿಕೇಷನ್. ಮೊದಲನೇದು ಮೀನಿಂಗ್, ಸಂವಹನದ ಅರ್ಥ ಏನು? ಕಮ್ಯುನಿಕೇಷನ್ ಈ ಶಬ್ದವು ಲ್ಯಾಟಿನ್ ಭಾಷೆಯಿಂದ ಬಂದಿದೆ. ಲ್ಯಾಟಿನ್ ಭಾಷೆಯ ಕಮ್ಯುನಿಕೇರ್ ಎಂಬ ಶಬ್ದದಿಂದ ಬಂದಿದೆ. ಕಮ್ಯುನಿಕೇರ್ ಎಂದರೆ ಟು ಶೇರ್, ಹಂಚಿಕೊಳ್ಳು. ಕಮ್ಯುನಿಕೇಷನ್ ಈ ಶಬ್ದದ ಅರ್ಥ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್, ಮಾಹಿತಿಯನ್ನು ಕೊಡುವುದು, ಮಾಹಿತಿಯನ್ನು ಪಡೆದುಕೊಳ್ಳುವುದು. ಈ ಪ್ರಕ್ರಿಯೆಗೆ ಸಂವಹನ ಎಂದು ಕರೆಯುತ್ತಾರೆ. ಒಬ್ಬ ವ್ಯಕ್ತಿಯು ಮಾಹಿತಿಯನ್ನು ಕೊಡುತ್ತಾನೆ, ರಿಸೀವರ್ನು ಮಾಹಿತಿಯನ್ನು ಕೇಳುತ್ತಾನೆ. ಈ ಒಂದು ಪ್ರಕ್ರಿಯೆಗೆ ಕಮ್ಯುನಿಕೇಷನ್ ಎಂದು ಕರೆಯುತ್ತಾರೆ. ಭರತ ಮುನಿ ಇವರು ಭಾರತದ ಋಷಿ ಮುನಿಗಳು. ಇವರು ಒಂದು ಗ್ರಂಥವನ್ನು ಬರೆದಿದ್ದಾರೆ, ನಾಟ್ಯಶಾಸ್ತ್ರ. ಈ ಗ್ರಂಥದಲ್ಲಿ ಕಮ್ಯುನಿಕೇಷನ್ ಬಗ್ಗೆ ಅವರು ಒಂದು ವ್ಯಾಖ್ಯೆಯನ್ನು ಹೇಳಿದ್ದಾರೆ. ಭರತ ಮುನಿಯವರ ಪ್ರಕಾರ ಕಮ್ಯುನಿಕೇಷನ್ ಎಂದರೆ ಒಬ್ಬ ವ್ಯಕ್ತಿಯು ತನ್ನ ಹೃದಯದಿಂದ ಇನ್ನೊಬ್ಬ ವ್ಯಕ್ತಿಯ ಹೃದಯದ ಜೊತೆಗೆ ಮಾತನಾಡುತ್ತಿದ್ದರೆ ಅದಕ್ಕೆ ಸಂವಹನ ಎಂದು ಕರೆಯುತ್ತಾರೆ. ಭರತ ಮುನಿಯವರು ಭಾವನೆಗೆ, ಹೃದಯಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಬ್ರೌನ್ ಅನ್ನುವ ವ್ಯಕ್ತಿ ಕಮ್ಯುನಿಕೇಷನ್ ಎಂದರೆ ಟ್ರಾನ್ಸ್ಫಾರ್ಮ್ ಆಫ್ ಇನ್ಫಾರ್ಮೇಷನ್, ಮಾಹಿತಿಯನ್ನು ಹಂಚಿಕೊಳ್ಳೋದು, ಮಾಹಿತಿಯನ್ನು ಪ್ರಸಾರ ಮಾಡೋದು, ಮಾಹಿತಿಯನ್ನು ಕೊಡೋದು ಮತ್ತು ಮಾಹಿತಿಯನ್ನು ಪಡೆದುಕೊಳ್ಳೋದು. ಇದಕ್ಕೆ ಸಂವಹನ ಎಂದು ಕರೆಯುತ್ತಾರೆ ಬ್ರೌನ್ ಅವರ ಪ್ರಕಾರ. ರಿಚರ್ಡ್ ಲ್ಯಾನ್ಹ್ಯಾಮ್ ಇವರ ಪ್ರಕಾರ ಕಮ್ಯುನಿಕೇಷನ್ ಮೀನ್ಸ್ ಮ್ಯಾಸೇಜ್ ಓನ್ಲಿ. ಕಮ್ಯುನಿಕೇಷನ್ ಅಂದರೆ ಕೇವಲ ಮಾಹಿತಿ ಮಾತ್ರ. ಇನ್ನು ಕಮ್ಯುನಿಕೇಷನ್ದಲ್ಲಿ ಬರುವಂಥ ಪ್ರೊಸೆಸ್, ಪ್ರಕ್ರಿಯೆ. ಕಮ್ಯುನಿಕೇಷನ್ದಲ್ಲಿ ಮೊದಲಿಗೆ ಸೆಂಡರ್ನು ಮಾಹಿತಿಯನ್ನು ಕಳಿಸುತ್ತಾನೆ. ಮಾಹಿತಿಯನ್ನು ಕಳಿಸುವಾಗ ಅವನು ಎನ್ಕೋಡ್ ಪ್ರಕ್ರಿಯೆಯನ್ನು ಮಾಡುತ್ತಾನೆ. ಎನ್ಕೋಡ್ ಎಂದರೆ ಮಾಹಿತಿಯನ್ನು ಚಿಹ್ನ ಅಥವಾ ಸಿಂಬಾಲದಲ್ಲಿ ಪರಿವರ್ತನೆ ಮಾಡುವ ಪ್ರಕ್ರಿಯೆಗೆ ಎನ್ಕೋಡ್ ಎಂದು ಕರೆಯುತ್ತಾರೆ. ಸೆಂಡರ್ನು ಮಾಹಿತಿಯನ್ನು ಎನ್ಕೋಡ್ ಮಾಡಿದಾಗ ಒಂದು ಚಾನಲದ ಮೂಲಕ ಮಾಹಿತಿಯನ್ನು ಕಳಿಸಬೇಕಾಗುತ್ತದೆ. ಚಾನಲ್ ಎಂದರೆ ಮಾರ್ಗ. ಮಾರ್ಗದಿಂದ ಹೋದಂಥ ಮಾಹಿತಿಯು ರಿಸೀವರ್ನು ಸ್ವೀಕಾರ ಮಾಡುತ್ತಾನೆ. ರಿಸೀವರ್ ಎಂದರೆ ಮಾಹಿತಿಯನ್ನು ಪಡೆಯುವಂಥ ವ್ಯಕ್ತಿಗೆ ರಿಸೀವರ್ ಎಂದು ಕರೆಯುತ್ತಾರೆ. ರಿಸೀವರ್ನು ಮಾಹಿತಿಯನ್ನು ಪಡೆಯುವಾಗ ಅವನು ಡಿಕೋಡ್ ಕೆಲಸವನ್ನು ಮಾಡುತ್ತಾನೆ. ಡಿಕೋಡ್ ಎಂದರೆ ಮಾಹಿತಿಯನ್ನು ಸಿಂಬಾಲದಲ್ಲಿ ಬದಲಾವಣೆ ಮಾಡುವುದು. ಸಿಂಬಾಲನ್ನು ಮಾಹಿತಿಯಲ್ಲಿ ಬದಲಾವಣೆ ಮಾಡುವ ಕ್ರಿಯೆಗೆ ಡಿಕೋಡ್ ಎಂದು ಕರೆಯುತ್ತಾರೆ. ರಿಸೀವರ್ನು ಮಾಹಿತಿಯನ್ನು ಸ್ವೀಕಾರ ಮಾಡಿದಾಗ ಫೀಡ್ಬ್ಯಾಕ್ ಕೊಡಬೇಕಾಗುತ್ತದೆ. ಫೀಡ್ಬ್ಯಾಕ್ ಅಂದರೆ ಪ್ರತಿಕ್ರಿಯೆ. ಸೆಂಡರ್ನು ಯಾವ ಉದ್ದೇಶದಿಂದ ಮಾಹಿತಿಯನ್ನು ಕಳಿಸಿರುತ್ತಾನೋ ಅದೇ ಉದ್ದೇಶದಿಂದ ರಿಸೀವರ್ನು ಮಾಹಿತಿಯನ್ನು ಸ್ವೀಕಾರ ಮಾಡಿದರೆ ಅದು ಪರಿಣಾಮಕಾರಕ ಸಂವಹನವಾಗುತ್ತದೆ. ಫೀಡ್ಬ್ಯಾಕ್ ಈ ಕ್ರಿಯೆ ಮೂಲಕವೇ ಸಂವಹನದ ಚಕ್ರವು ಪೂರ್ಣವಾಗುತ್ತದೆ. ಫೀಡ್ಬ್ಯಾಕ್, ರಿಸೀವರ್ನು ಮಾಹಿತಿಯನ್ನು ಮತ್ತೆ ಸೆಂಡರ್ನಿಗೆ ಪ್ರತಿಕ್ರಿಯೆ ನೀಡುತ್ತಾನೆ. ಆ ಕ್ರಿಯೆಗೆ ಫೀಡ್ಬ್ಯಾಕ್ ಎಂದು ಕರೆಯುತ್ತಾರೆ. ಇನ್ನು ಕಾಂಪೋನೆಂಟ್ ಆಫ್ ಕಮ್ಯುನಿಕೇಷನ್. ಇಲ್ಲಿ ಕಮ್ಯುನಿಕೇಷನ್ ಪ್ರಕ್ರಿಯೆಯಲ್ಲಿ 7 ಘಟಕಗಳು ಬರುತ್ತವೆ. ಮೊದಲನೇದು ಸೆಂಡರ್. ಮಾಹಿತಿಯನ್ನು ಕಳಿಸುವಂಥ ವ್ಯಕ್ತಿಗೆ ಸೆಂಡರ್ ಎಂದು ಕರೆಯುತ್ತಾರೆ. ಸೆಂಡರ್ನು ಕಳಿಸಬೇಕಾದರೆ ಅವನ ಹತ್ರ ಮಾಹಿತಿ ಇರಲೇಬೇಕು.
ಮಾಹಿತಿ ಇದ್ದರೆ ಮಾತ್ರ ಸೆಂಡರ್ನು ಮಾಹಿತಿಯನ್ನು ಕಳಿಸಲು ಯೋಗ್ಯವಾಗಿರುತ್ತದೆ. ಸಂವಹನ ಪ್ರಕ್ರಿಯೆಯಲ್ಲಿ ಎರಡನೇ ಪ್ರಮುಖ ಘಟಕ ಮೆಸೇಜ್. ಮೆಸೇಜ್ ಅಂದರೆ ಸಂದೇಶ ಅಥವಾ ಮಾಹಿತಿ. ಮಾಹಿತಿ ಇದ್ದರೆ ಮಾತ್ರ ಸಂವಹನ ಕ್ರಿಯೆ ನಡೆಯುತ್ತದೆ. ಮಾಹಿತಿ ಇಲ್ಲದಿದ್ದರೆ ಸಂವಹನ ನಡೆಯುವುದಿಲ್ಲ. ಚಾನಲ್ ಅಂದರೆ ಮಾರ್ಗ. ಸೆಂಡರ್ನು ಮಾಹಿತಿಯನ್ನು ಒಂದು ಮಾರ್ಗದ ಮೂಲಕ ಕಳಿಸುತ್ತಾನೆ. ಅದು ರಿಟರ್ನ್ ಮಾರ್ಗ ಆಗಿರ್ಬೋದು, ಲಿಖಿತ ಮಾರ್ಗ ಅಥವಾ ಓರಲ್ ಮಾರ್ಗ, ಅಥವಾ ಟೆಕ್ನಾಲಜಿ ಮಾರ್ಗ, ಅಥವಾ ಪ್ರಿಂಟೆಡ್ ಮಾಧ್ಯಮ. ಅದಾದ ನಂತರ ಎನ್ಕೋಡ್ ಎಂದರೆ ಸೆಂಡರ್ನು ಮಾಹಿತಿಯನ್ನು ಸಿಂಬಾಲದಲ್ಲಿ ಪರಿವರ್ತನೆ ಮಾಡುವ ಪ್ರಕ್ರಿಯೆಗೆ ಎನ್ಕೋಡ್ ಎಂದು ಕರೆಯುತ್ತಾರೆ. ಡಿಕೋಡ್ ಎಂದರೆ ಸಿಂಬಾಲನ್ನು ಮಾಹಿತಿಯಲ್ಲಿ ಬದಲಾವಣೆ ಮಾಡುವ ಪ್ರಕ್ರಿಯೆಗೆ ಡಿಕೋಡ್ ಎಂದು ಕರೆಯುತ್ತಾರೆ. ರಿಸೀವರ್ ಕಮ್ಯುನಿಕೇಷನ್ದ ಒಂದು ಪ್ರಮುಖ ಘಟಕ ರಿಸೀವರ್ನು ಮಾಹಿತಿಯನ್ನು ಸ್ವೀಕಾರ ಮಾಡುತ್ತಾನೆ. ಅದಾದ ನಂತರ ಫೀಡ್ಬ್ಯಾಕ್ ಕೂಡ ತುಂಬ ಇಂಪಾರ್ಟೆಂಟ್ ಒಂದು ಕಾಂಪೋನೆಂಟ್ ಆಗಿದೆ, ಘಟಕವಾಗಿದೆ. ಫೀಡ್ಬ್ಯಾಕ್ ಅಂದರೆ ಪ್ರತಿಕ್ರಿಯೆ ನೀಡೋದು. ಮಾಹಿತಿಯನ್ನು ಸ್ವೀಕಾರ ಮಾಡಿದಾಗ ರಿಸೀವರ್ನು ಮತ್ತೆ ಸೆಂಡರ್ನಿಗೆ ಪ್ರತಿಕ್ರಿಯೆಯನ್ನು ನೀಡುತ್ತಾನೆ. ಅದಕ್ಕೆ ಫೀಡ್ಬ್ಯಾಕ್ ಎಂದು ಕರೆಯುತ್ತಾರೆ. ಇದರಲ್ಲಿ ಪ್ರಕಾರಗಳು: ಸ್ಕೋಪ್ ಅಂದರೆ ವ್ಯಾಪ್ತಿ. ಇದರಲ್ಲಿ ಎರಡು ಪ್ರಕಾರಗಳಿವೆ, ಇಂಟರ್ನಲ್ ಕಮ್ಯುನಿಕೇಷನ್ ಮತ್ತು ಎಕ್ಸ್ಟರ್ನಲ್ ಕಮ್ಯುನಿಕೇಷನ್. ಇಂಟರ್ನಲ್ ಎಂದರೆ ಅಂತರಾತ್ಮ, ಅಂದರೆ ಒಬ್ಬ ವ್ಯಕ್ತಿಯು ತನ್ನ ಮನಸ್ಸಿನ ಜೊತೆಗೆ ಮಾತನಾಡುವ ಒಂದು ಪ್ರಕ್ರಿಯೆಗೆ ಇಂಟರ್ನಲ್ ಕಮ್ಯುನಿಕೇಷನ್ ಎಂದು ಕರೆಯುತ್ತಾರೆ. ಇದು ಚಿಕ್ಕದಾಗಿರುತ್ತದೆ. ಅಥವಾ ಒಂದು ಸಂಸ್ಥೆಯ ಒಳಗೆ ನಡೆಯುವಂಥ ಒಂದು ಸಂವಹನಕ್ಕೆ ಇಂಟರ್ನಲ್ ಕಮ್ಯುನಿಕೇಷನ್ ಎಂದು ಕರೆಯುತ್ತಾರೆ. ಎಕ್ಸ್ಟರ್ನಲ್ ಬಾಹ್ಯ ಜಗತ್ತಿನ ಜೊತೆಗೆ ಮಾತನಾಡುವ ಒಂದು ಪ್ರಕ್ರಿಯೆಗೆ ಎಕ್ಸ್ಟರ್ನಲ್ ಕಮ್ಯುನಿಕೇಷನ್ ಎಂದು ಕರೆಯುತ್ತಾರೆ. ಎಕ್ಸ್ಟರ್ನಲ್ ಕಮ್ಯುನಿಕೇಷನ್ ಇದು ವ್ಯಾಪ್ತಿಯಲ್ಲಿ ದೊಡ್ಡದಾಗಿರುತ್ತದೆ. ಇಂಟರ್ನಲ್ ಇದು ವ್ಯಾಪ್ತಿಯಲ್ಲಿ ಚಿಕ್ಕದಾಗಿರುತ್ತದೆ. ಇನ್ನು ಡೈರೆಕ್ಷನ್, ದಿಕ್ಕಿನ ಆಧಾರದ ಮೇಲೆ ಸಂವಹನ. ಡೌನ್ವರ್ಡ್ ಕಮ್ಯುನಿಕೇಷನ್, ಮೇಲಿನ ಹುದ್ದೆಯಲ್ಲಿರುವ ವ್ಯಕ್ತಿಯು ಕೆಳಗಿನ ಹುದ್ದೆಯಲ್ಲಿರುವ ವ್ಯಕ್ತಿಯ ಜೊತೆಗೆ ಮಾತನಾಡುತ್ತಿದ್ದರೆ ಆ ಸಂವಹನಕ್ಕೆ ಡೌನ್ವರ್ಡ್ ಕಮ್ಯುನಿಕೇಷನ್ ಎಂದು ಕರೆಯುತ್ತಾರೆ. ಮೇಲಿನ ಹುದ್ದೆಯಲ್ಲಿರುವ ವ್ಯಕ್ತಿಯು, ಒಬ್ಬ ಜಿಲ್ಲಾಧಿಕಾರಿಯು ತಹಸೀಲ್ದಾರ್ ಜೊತೆಗೆ ಮಾತನಾಡುವ ಒಂದು ಸಂವಹನಕ್ಕೆ ಡೌನ್ವರ್ಡ್, ಅಥವಾ ಹೆಡ್ ಮಾಸ್ಟರ್ ಇವರು ಶಿಕ್ಷಕರ ಜೊತೆಗೆ ಮಾತನಾಡುವ ಒಂದು ಕಮ್ಯುನಿಕೇಷನ್ ಡೌನ್ವರ್ಡ್ ಕಮ್ಯುನಿಕೇಷನ್ ಎಂದು ಕರೆಯುತ್ತಾರೆ. ಡೌನ್ವರ್ಡ್ ಕಮ್ಯುನಿಕೇಷನ್ದಲ್ಲಿ ಮಾಹಿತಿಯು ಕಡಿಮೆಯಾಗುತ್ತಾ ಹೋಗುತ್ತದೆ. ಮೇಲೆ ಕಳಿಸಿದ ಮಾಹಿತಿಯು ಸಂಪೂರ್ಣವಾಗಿ ಕೆಳಗೆ ಬಂದು ತಲುಪುವುದಿಲ್ಲ. ಕೆಳಗೆ ಬರುವಾಗ ಸ್ವಲ್ಪ ಮಾಹಿತಿಯು ಲಾಸ್ ಆಗುತ್ತದೆ. ಅಪ್ವರ್ಡ್ ಕಮ್ಯುನಿಕೇಷನ್, ಕೆಳಗಿನ ಹುದ್ದೆಯಲ್ಲಿರುವ ವ್ಯಕ್ತಿಯು ಮೇಲಿನ ಹುದ್ದೆಯಲ್ಲಿರುವ ವ್ಯಕ್ತಿಯ ಜೊತೆಗೆ ಮಾತನಾಡುತ್ತಿದ್ದರೆ ಅಪ್ವರ್ಡ್ ಕಮ್ಯುನಿಕೇಷನ್ ಎಂದು ಕರೆಯುತ್ತಾರೆ. ಉದಾಹರಣೆ, ಒಬ್ಬ ಶಾಲೆಯಲ್ಲಿರುವ ಪ್ಯೂನು ಹೆಡ್ ಮಾಸ್ಟರ್ ಜೊತೆಗೆ ಮಾತನಾಡುತ್ತಿದ್ದರೆ ಅಪ್ವರ್ಡ್ ಕಮ್ಯುನಿಕೇಷನ್. ಅಥವಾ ಶಾಲೆಯಲ್ಲಿರೋ ಪ್ಯೂನು ಆ ಸಂಸ್ಥೆಯ ಚಾಲಕನ ಜೊತೆಗೆ ಮಾತನಾಡುತ್ತಿದ್ದರೆ ಅಪ್ವರ್ಡ್ ಕಮ್ಯುನಿಕೇಷನ್. ಅಪ್ವರ್ಡ್ ಕಮ್ಯುನಿಕೇಷನ್ಗೆ ನಾವು ಓಪನ್ ಹಾರ್ಟೆಡ್ ಕಮ್ಯುನಿಕೇಷನ್ ಎಂದು ಕರೆಯುತ್ತೇವೆ. ಏಕೆಂದರೆ ಮೇಲಿರುವ ವ್ಯಕ್ತಿಯು ಮೇಲ್ದರ್ಜೆಯಲ್ಲಿರುವ ವ್ಯಕ್ತಿಯು ಕೆಳದರ್ಜೆಯ ವ್ಯಕ್ತಿಯ ಮಾಹಿತಿಯನ್ನು ಕೇಳುತ್ತಿದ್ದಾಗ ಅವನು ಓಪನ್ ಆರ್ಮ್, ಎದೆಯನ್ನು ಬಿಚ್ಚಿ ಆ ಕೆಳಗಿರುವ ವ್ಯಕ್ತಿಯ ಮಾಹಿತಿಯನ್ನು ಸ್ವೀಕಾರ ಮಾಡುತ್ತಿರುತ್ತಾನೆ. ಹಾರಿಜಾಂಟಲ್ ಕಮ್ಯುನಿಕೇಷನ್, ಎರಡು ಸಮಾನ ಹುದ್ದೆಯಲ್ಲಿರುವ ವ್ಯಕ್ತಿಗಳು ಮಾತನಾಡುತ್ತಿದ್ದರೆ ಅದಕ್ಕೆ ಹಾರಿಜಾಂಟಲ್ ಕಮ್ಯುನಿಕೇಷನ್ ಎಂದು ಕರೆಯುತ್ತಾರೆ. ಇಬ್ಬರ ಸ್ಥಾನ ಒಂದೇ ಆಗಿರುತ್ತದೆ. ಈಗ ವಿದ್ಯಾರ್ಥಿ ನಡುವೆ ನಡೆಯುವ ಸಂಭಾಷಣೆಗೆ ಹಾರಿಜಾಂಟಲ್, ಟೀಚರ್ ನಡುವೆ ನಡೆಯುವಂಥ ಸಂಭಾಷಣೆಗೆ ಹಾರಿಜಾಂಟಲ್ ಕಮ್ಯುನಿಕೇಷನ್, ಹೆಡ್ ಮಾಸ್ಟರ್ ಜೊತೆ ನಡೆಯುವಂಥ ಸಂವಹನಕ್ಕೆ ಹಾರಿಜಾಂಟಲ್ ಕಮ್ಯುನಿಕೇಷನ್. ಇನ್ನು ಒನ್ ವೇ ಕಮ್ಯುನಿಕೇಷನ್, ಇಲ್ಲಿ ಕೇವಲ ಸೆಂಡರ್ನು ಮಾಹಿತಿಯನ್ನು ಕಳಿಸುತ್ತಾನೆ, ರಿಸೀವರ್ನು ಅದನ್ನು ಸ್ವೀಕಾರ ಮಾಡುತ್ತಾನೆ. ಆದರೆ ರಿಸೀವರ್ನು ಯಾವುದೇ ಪ್ರಕಾರದ ಫೀಡ್ಬ್ಯಾಕ್ ಕೊಡುವುದಿಲ್ಲ. ಇದು ಒಂದೇ ಮಾರ್ಗದ ಸಂವಹನ ಎಂದು ಕರೆಯುತ್ತಾರೆ. ಇಲ್ಲಿ ಸೆಂಡರ್ನು ಮಾಹಿತಿಯನ್ನು ಕೇವಲ ಕಳಿಸುತ್ತಾನೆ.
ಇನ್ನು ಟೂ ವೇ ಕಮ್ಯುನಿಕೇಷನ್. ಈಗ ಒನ್ ವೇ ಕಮ್ಯುನಿಕೇಷನ್, ಫಾರ್ ಎಕ್ಸಾಂಪಲ್ ನರೇಂದ್ರ ಮೋದಿಯವರು ಒಂದು ರೇಡಿಯೋ ಕಾರ್ಯಕ್ರಮನ ಮನ್ ಕಿ ಬಾತ್, ಅವರು ಮಾಹಿತಿಯನ್ನು ಕೊಡ್ತಾರೆ ಜನರಿಗೆ. ಇದು ಒನ್ ವೇ ಕಮ್ಯುನಿಕೇಷನ್. ಪ್ರತಿಕ್ರಿಯೆ ಇಮಿಡಿಯೇಟಾಗಿ ಅವ್ರ ಜೊತೆಗೆ ಮತ್ತೆ ಫೀಡ್ಬ್ಯಾಕ್ ಕೊಡಲು ಸಾಧ್ಯವಿಲ್ಲ. ಇನ್ನು ಟೂ ವೇ ಕಮ್ಯುನಿಕೇಷನ್ ಎಂದರೆ ಎರಡು ವ್ಯಕ್ತಿಗಳು ಪರಸ್ಪರವಾಗಿ ನೇರವಾಗಿ ಮುಖಾಮುಖಿಯಾಗಿ ಮಾತನಾಡುತ್ತಿದ್ದರೆ ಅದಕ್ಕೆ ಟೂ ವೇ ಕಮ್ಯುನಿಕೇಷನ್ ಎಂದು ಕರೆಯುತ್ತಾರೆ. ಸೆಂಡರ್ನು ಮಾಹಿತಿಯನ್ನು ಕೊಡುತ್ತಾನೆ, ರಿಸೀವರ್ನು ಮಾಹಿತಿಯನ್ನು ಕೇಳುತ್ತಾನೆ, ಮತ್ತು ರಿಸೀವರ್ನು ಅದೇ ಮಾಹಿತಿಯನ್ನು ಅಥವಾ ಫೀಡ್ಬ್ಯಾಕನ್ನು ರಿಸೀವರ್ನಿಗೆ ಕಳಿಸುತ್ತಾನೆ, ಮತ್ತು ರಿಸೀವರ್ನ ಆ ಮಾಹಿತಿಯನ್ನು ಮತ್ತೆ ಅವನಿಗೆ, ಅಂದರೆ ಇಬ್ಬರ ನಡುವೆ ನಡೆಯುವಂಥ ಕೊಡುಕೊಳ್ಳುವಿಕೆ, ಇಬ್ಬರ ನಡುವೆ ನಡೆಯುವಂಥ ಪರಸ್ಪರ ಸಂಭಾಷಣೆ. ಡೈಗೋನಲ್ ವಕ್ರಾಕಾರ ಸಂವಹನ. ಇಲ್ಲಿ ಏನಾಗ್ತದೆ ರೀ, ಎರಡು ಸಂಸ್ಥೆಗಳು, ಉದಾಹರಣೆ, ಒಂದು ಸಂಸ್ಥೆಯ ಕೆಳಗಿನ ವ್ಯಕ್ತಿಯು, ಅಂದರೆ ಒಂದು ಸಂಸ್ಥೆಯ ಕೆಳಗಿನ ವ್ಯಕ್ತಿಯು ಎರಡನೇ ಸಂಸ್ಥೆಯ ಮೇಲಿನ ವ್ಯಕ್ತಿಯ ಜೊತೆಗೆ ಮಾತನಾಡುತ್ತಿದ್ದರೆ ಡೈಗೋನಲ್ ಕಮ್ಯುನಿಕೇಷನ್ ಎಂದು ಕರೆಯುತ್ತಾರೆ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಎರಡು ಸ್ಕೂಲ್ ಅದಾವ ಅಂತ ತಿಳ್ಕೊರಿ. ಒಂದು ಸ್ಕೂಲ್ ಒಳಗಿಂದ ಪ್ಯೂನ, ಈಗ ನಮ್ಮಲ್ಲಿ ಎರಡು ಸ್ಕೂಲ್ ಅದಾವ್ರಿ, ಒಂದು ಕನ್ನಡ ಮೀಡಿಯಮ್ ಸ್ಕೂಲು, ಒಂದು ಮರಾಠಿ ಮೀಡಿಯಮ್ ಸ್ಕೂಲ್, ಎರಡೂ ಸೆಪ್ರೇಟ್ ಯೂನಿಟ್ ಅದಾವ್ರಿ. ಓಕೆ, ಇನ್ನು ಕನ್ನಡ ಮೀಡಿಯಮ್ ಸ್ಕೂಲ್ ಒಳಗಿಂದ ಏನು ಪ್ಯೂನ್ ಅದಾರ, ಅವರು ಮರಾಠಿ ಮೀಡಿಯಮ್ ಶಾಲೆಯ ಹೆಡ್ ಮಾಸ್ಟರ್ ಜೊತೆಗೆ ಮಾತನಾಡುತ್ತಿದ್ದರೆ ಅದು ಡೈಗೋನಲ್ ಕಮ್ಯುನಿಕೇಷನ್. ಅಥವಾ ಮರಾಠಿ ಮೀಡಿಯಮದ ಶಾಲೆಯ ಪ್ಯೂನು ಕನ್ನಡ ಮೀಡಿಯಂ ಶಾಲೆಯ ಹೆಡ್ ಮಾಸ್ಟರ್ ಜೊತೆಗೆ ಮಾತನಾಡುತ್ತಿದ್ದರೆ ಅದು ಡೈಗೋನಲ್ ಕಮ್ಯುನಿಕೇಷನ್ ಎಂದು ಕರೆಯುತ್ತಾರೆ. ಓಕೆ, ಈಗ ನಾವು ಈ ರೀತಿಯಾದಂಥ ಕನ್ಸೆಪ್ಟನ್ನು ನೋಡ್ಕೊಂಡಿವಿ. ಇನ್ನು ನೆಕ್ಸ್ಟ್ ಸ್ಟ್ರಕ್ಚರ್, ರಚನೆಯ ಆಧಾರಿತ ಫಾರ್ಮಲ್ ಕಮ್ಯುನಿಕೇಷನ್, ಔಪಚಾರಿಕ ಸಂವಹನ. ಅತಿ ಶುದ್ಧ ಭಾಷೆಯನ್ನು ಉಪಯೋಗ ಮಾಡಿ ಮಾತನಾಡುವ ಒಂದು ಕೌಶಲ್ಯಕ್ಕೆ, ಸಂವಹನಕ್ಕೆ ಫಾರ್ಮಲ್ ಕಮ್ಯುನಿಕೇಷನ್ ಎಂದು ಕರೆಯುತ್ತಾರೆ. ಇದರಲ್ಲಿ ಗ್ರಾಮರ್ ಉಪಯೋಗ ಮಾಡುತ್ತಾರೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಉಪಯೋಗ ಮಾಡುತ್ತಾರೆ, ಸ್ಪಷ್ಟವಾಗಿ ನೇರವಾಗಿ ಶುದ್ಧ ಅಕ್ಷರಗಳನ್ನು ಉಪಯೋಗ ಮಾಡಿ ಸಂವಹನ ಮಾಡುತ್ತಾರೆ. ಇನ್ಫಾರ್ಮಲ್ ಎಂದರೆ ಇದು ಅನೌಪಚಾರಿಕ ಸಂವಹನ. ಅನೌಪಚಾರಿಕ ಸಂವಹನದಲ್ಲಿ ಗ್ರಾಮರ್ ಉಪಯೋಗ ಮಾಡುವುದಿಲ್ಲ, ಚಿಕ್ಕ ಶಬ್ದಗಳನ್ನು ಮತ್ತು ಪ್ರೀತಿಯ ಶಬ್ದಗಳನ್ನು ಉಪಯೋಗ ಮಾಡುತ್ತಾರೆ. ಇನ್ಫಾರ್ಮಲ್ ಶಬ್ದದಲ್ಲಿ ರೆಸ್ಪೆಕ್ಟ್ ಕೊಡದೆ ಮಾತನಾಡುವ ಒಂದು ಭಾಷೆ ಇದರಲ್ಲಿ ಉಪಯೋಗ ಮಾಡುತ್ತಾರೆ ಇನ್ಫಾರ್ಮಲಲ್ಲಿ. ಫಾರ್ಮಲ್ ಭಾಷೆಯಲ್ಲಿ ಸ್ವಲ್ಪ ರೆಸ್ಪೆಕ್ಟ್ ಹೆಚ್ಚಿಗೆ ಇರುತ್ತದೆ, ಇನ್ಫಾರ್ಮಲ್ ಸಂವಹನದಲ್ಲಿ ರೆಸ್ಪೆಕ್ಟ್ ಸ್ವಲ್ಪ ಕಡಿಮೆ ಇರುತ್ತದೆ. ಇನ್ಫಾರ್ಮಲ್ದಲ್ಲಿ ಸ್ವಲ್ಪ ಪ್ರೀತಿ ಜಾಸ್ತಿ ಇರುತ್ತದೆ, ಫಾರ್ಮಲ್ದಲ್ಲಿ ಪ್ರೀತಿ ಇರುವುದಿಲ್ಲ. ಇನ್ನು ನಂಬರ್ ಅಂದರೆ ಸಂಖ್ಯೆಯ ಆಧಾರ ಮೇಲಿಂದ ನಡೆಯುವಂಥ ಒಂದು ಸಂವಹನ. ಉದಾಹರಣೆ, ಇಂಟ್ರಾ ಪರ್ಸನಲ್ ಕಮ್ಯುನಿಕೇಷನ್. ಇಂಟ್ರಾ ಎಂದರೆ ಇಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಜೊತೆಗೆ ಮಾತನಾಡುತ್ತಿದ್ದರೆ ಆ ಒಂದು ಪದ್ಧತಿಗೆ ಇಂಟ್ರಾ ಪರ್ಸನಲ್ ಕಮ್ಯುನಿಕೇಷನ್ ಎಂದು ಕರೆಯುತ್ತಾರೆ. ಒಬ್ಬ ವ್ಯಕ್ತಿ ದೇವರ ಮುಂದೆ ಪ್ರಾರ್ಥನೆ ಮಾಡುತ್ತಿದ್ದರೆ ಅದು ಇಂಟ್ರಾ ಪರ್ಸನಲ್. ಒಬ್ಬ ವ್ಯಕ್ತಿಯು ನ್ಯೂಸ್ ಪೇಪರ್ ಓದುತ್ತಿದ್ದರೆ ಅದು ಇಂಟ್ರಾ ಪರ್ಸನಲ್ ಕಮ್ಯುನಿಕೇಷನ್. ಒಬ್ಬ ವ್ಯಕ್ತಿಯು ಡೈರಿ ರೈಟಿಂಗ್ ಮಾಡುತ್ತಿದ್ದರೆ ಅದು ಇಂಟ್ರಾ ಪರ್ಸನಲ್. ಒಬ್ಬ ವ್ಯಕ್ತಿಯು ದೆವ್ವಿನ ಜೊತೆಗೆ ಕನಸಿನಲ್ಲಿ ಮಾತನಾಡುತ್ತಿದ್ದರೆ ಅದು ಇಂಟ್ರಾ ಪರ್ಸನಲ್ ಕಮ್ಯುನಿಕೇಷನ್. ಎರಡನೇದು ಇಂಟರ್ ಪರ್ಸನಲ್ ಕಮ್ಯುನಿಕೇಷನ್. ಇಂಟರ್ ಅಂದರೆ ಎರಡು ವ್ಯಕ್ತಿಗಳ ಜೊತೆಗೆ ನಡೆಯುವಂಥ ಸಂವಹನಕ್ಕೆ ಇಂಟರ್ ಪರ್ಸನಲ್ ಕಮ್ಯುನಿಕೇಷನ್ ಎಂದು ಕರೆಯುತ್ತಾರೆ. ಇಂಟ್ರಾ ಪರ್ಸನಲ್ದಲ್ಲಿ ಒಬ್ಬ ವ್ಯಕ್ತಿ, ಇಂಟರ್ ಪರ್ಸನಲ್ದಲ್ಲಿ ಇಬ್ಬರು ವ್ಯಕ್ತಿಗಳು ಬೇಕಾಗುತ್ತದೆ. ಇನ್ನು ಭಾಷೆಯ ಮೇಲಿಂದ ಸಂವಹನ, ವರ್ಬಲ್ ಅಂದರೆ ನಾವೇನು ಕರಿತೀವಿ, ಶಬ್ದಗಳನ್ನು ಉಪಯೋಗ ಮಾಡಿ ಮಾತನಾಡುವ ಒಂದು ಭಾಷೆಗೆ ವರ್ಬಲ್ ಕಮ್ಯುನಿಕೇಷನ್ ಎಂದು ಕರೆಯುತ್ತಾರೆ. ವರ್ಬಲ್ ಕಮ್ಯುನಿಕೇಷನ್ದಲ್ಲಿ ಮತ್ತೆ ಎರಡು ಪ್ರಕಾರಗಳು, ಒಂದು ವರ್ಬಲ್ ಮತ್ತು ಒಂದು ನಾನ್ ವರ್ಬಲ್ ಕಮ್ಯುನಿಕೇಷನ್. ವರ್ಬಲ್ ಕಮ್ಯುನಿಕೇಷನ್ದಲ್ಲಿ ಅಂದರೆ ಶಬ್ದದ ಸಹಾಯದಿಂದ, ಅಕ್ಷರಗಳ ಸಹಾಯದಿಂದ ಮಾತನಾಡುತ್ತಿರುವ ಒಂದು ಸಂವಹನಕ್ಕೆ ವರ್ಬಲ್ ಕಮ್ಯುನಿಕೇಷನ್ ಎಂದು ಕರೆಯುತ್ತಾರೆ. ನಾನ್ ವರ್ಬಲ್ ಅಂದರೆ ಚಿಹ್ನೆಗಳ ಸಹಾಯದಿಂದ, ಸಿಂಬಾಲ್ಗಳ ಸಹಾಯದಿಂದ, ನಕ್ಷೆಗಳ ಸಹಾಯದಿಂದ ಮಾತನಾಡುವ ಒಂದು ಭಾಷೆಗೆ ನಾನ್ ವರ್ಬಲ್ ಕಮ್ಯುನಿಕೇಷನ್ ಎಂದು ಕರೆಯುತ್ತಾರೆ. ಬಾಡಿ ಲ್ಯಾಂಗ್ವೇಜದ ಮೂಲಕ, ಸಿಂಬಾಲುಗಳ ಮೂಲಕ, ಚಿಹ್ನೆಗಳ ಮೂಲಕ ನಡೆಯುವಂಥ ಒಂದು ಸಂಭಾಷಣೆಗೆ ನಾನ್ ವರ್ಬಲ್. ಇನ್ನು ವರ್ಬಲ್ ಕಮ್ಯುನಿಕೇಷನ್ದಲ್ಲಿ ಮತ್ತೆ ಎರಡು ಪ್ರಕಾರಗಳದವ್ರಿ. ಒಂದು ಓರಲ್ ಕಮ್ಯುನಿಕೇಷನ್, ಮೌಖಿಕ ಸಂವಹನ. ಕೇವಲ ಮುಖದಿಂದ ಅಂದರೆ ಬಾಯಿಯಿಂದ ನಾವು ಮಾತನಾಡುತ್ತಿರುವ ಭಾಷೆಗೆ ಬಾಯಿಯಿಂದ ನಾವು ಸಂವಹನ ಮಾಡುತ್ತಿದ್ದರೆ ಅದಕ್ಕೆ ಓರಲ್ ಕಮ್ಯುನಿಕೇಷನ್ ಎಂದು ಕರೆಯುತ್ತಾರೆ. ಓರಲ್ ಕಮ್ಯುನಿಕೇಷನ್ದ ಜೀವಿತಾವಧಿಯು ತುಂಬ ಕಡಿಮೆಯಾಗಿರುತ್ತದೆ. ಮಾತನಾಡಿದ ತಕ್ಷಣ ಆ ಸಂವಹನ ಸಾಯುತ್ತದೆ, ಇದು ಕೊನೆಯವರೆಗೆ ಪರ್ಮನೆಂಟ್ ಆಗಿ ಉಳಿಯುವುದಿಲ್ಲ. ಓರಲ್ ಕಮ್ಯುನಿಕೇಷನ್ಗೆ ಯಾವುದೇ ಪ್ರಕಾರದ ಸೆಕ್ಯೂರಿಟಿ ಇರುವುದಿಲ್ಲ. ಓರಲ್ ಕಮ್ಯುನಿಕೇಷನ್ಗೆ ಹೆಚ್ಚು ಕಿಮ್ಮತ್ತು ಮತ್ತು ರೆಸ್ಪೆಕ್ಟ್ ಇರುವುದಿಲ್ಲ. ರಿಟರ್ನ್ ಕಮ್ಯುನಿಕೇಷನ್, ಓರಲ್ ಕಮ್ಯುನಿಕೇಷನ್ದಲ್ಲಿ ನಾವು ಗ್ರಾಮರನ್ನು
ಪ್ರಮಾಣದಲ್ಲಿ ಬಳಸುತ್ತೇವೆ. ರಿಟರ್ನ್ ಕಮ್ಯುನಿಕೇಷನ್ ಅಂದರೆ ಲಿಖಿತ ಸಂವಹನ. ಲಿಖಿತ ಸಂವಹನಕ್ಕೆ ನಾವು ಉತ್ತಮ ದರ್ಜೆಯ ಸಂವಹನ ಎಂದು ಕರೆಯುತ್ತೇವೆ. ರಿಟರ್ನ್ ಸಂವಹನಕ್ಕೆ ನಾವು ಪರ್ಮನೆಂಟ್ ಸಂವಹನ ಎಂದು ಕರೆಯುತ್ತೇವೆ. ಈಗ ಬರೆದಿದ್ದು ಮಾಹಿತಿ ನಾವು 100 ವರ್ಷ ಆದ ನಂತರ ಕೂಡ ಆ ಮಾಹಿತಿಯು ಹಾಗೆಯೇ ಉಳಿದಿರುತ್ತದೆ. ರಿಟರ್ನ್ ಕಮ್ಯುನಿಕೇಷನ್ದಲ್ಲಿ ಗ್ರಾಮರನ್ನು ಉಪಯೋಗ ಮಾಡುತ್ತೇವೆ. ರಿಟರ್ನ್ ಕಮ್ಯುನಿಕೇಷನನ್ನು ನಾವು ಆಫೀಸಿಯಲ್ ಆಗಿ ಉಪಯೋಗ ಮಾಡುತ್ತೇವೆ. ಇನ್ನು ನಾನ್ ವರ್ಬಲ್ ಕಮ್ಯುನಿಕೇಷನ್. ನಾನ್ ವರ್ಬಲ್ ಅಂದರೆ ಸಿಂಬಲ್ ಮತ್ತು ಚಿಹ್ನೆಗಳ ಮೂಲಕ ಕಮ್ಯುನಿಕೇಷನನ್ನು ಮಾಡುತ್ತೇವೆ. ಒಂದು ಸ್ಕ್ರೀನ್ ರೆಕಾರ್ಡರ್ ಮಾಡಲಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕಿನೆಸಿಕ್ಸ್, ಮುಖದ ಸಹಾಯದಿಂದ ಮಾತನಾಡುವ ಭಾಷೆಗೆ ಮುಖ ಅಂತ ನಾವೇನು ಕರಿತೀವಿ, ಫೇಸಿಯಲ್ ಎಕ್ಸ್ಪ್ರೆಷನ್ ಮತ್ತು ಬಾಡಿ ಎಕ್ಸ್ಪ್ರೆಷನ್ ಉಪಯೋಗ ಮಾಡಿ ಮಾತನಾಡುವ ಭಾಷೆಗೆ ಕಿನೆಸಿಕ್ಸ್ ಎಂದು ಕರೆಯುತ್ತೇವೆ. ಪ್ರಾಕ್ಸಿಮಿಕ್ಸ್ ಅಂದರೆ ಎರಡು ವ್ಯಕ್ತಿಗಳು ಮಾತನಾಡುವಾಗ ಮಧ್ಯದಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಇಟ್ಟು ನಾವು ಮಾತನಾಡುತ್ತೇವೆ. ತುಂಬ ಹತ್ತಿರ ಹೋಗಿ ಮಾತನಾಡುವುದಿಲ್ಲ. ಸಪೋಸ್ ನೀವು ಒಬ್ಬ ಡಾಕ್ಟರ್ ಹತ್ರ ಹೋಗಿ ಮಾತಾಡ್ತಿದ್ರಿ ಅಂದ್ರೆ, ಡಾಕ್ಟರ್ ಮಾಮ ನನಗೆ ಬಾಯಿ ಹಲ್ಲು ಬ್ಯಾನಾಗಂತ ಒಮ್ಮೆ ಬಸ್ ಹತ್ರ ಬಾಯಿ ತೆರೆದು ಅವನ ಎದುರಿಗೆ ನಿಂತ್ರೆ ಹಂಗೆ ಅದು ದ್ಯಾಟ್ ಈಸ್ ತಪ್ಪು. ಒಬ್ಬ ಟೀಚರ್ ಎದುರಿಗೆ, ಹೆಡ್ ಮಾಸ್ಟರ್ ಎದುರಿಗೆ ಹೋಗಿ ನೀವು ಭಾಳ ಕ್ಲೋಸ್ ಆಗಿ ಅವ್ನ ತಲೆ ಮೇಲೆ ಕೈ ಆಡಿಸುವಂತ ಅವನ ಜೊತೆ ಮಾತಾಡಿದ್ರೆ ದ್ಯಾಟ್ ಈಸ್ ರಾಂಗ್. ಪ್ರಾಕ್ಸಿಮಿಕ್ಸ್ ಅಂದರೆ ಅಂತರ ಇಟ್ಟು ಮಾತನಾಡುವ ಭಾಷೆಗೆ, ಸಂವಹನಕ್ಕೆ ನಾವು ಪ್ರಾಕ್ಸಿಮಿಕ್ಸ್ ಎಂದು ಕರೆಯುತ್ತೇವೆ. ಪ್ಯಾರಾ ಲ್ಯಾಂಗ್ವೇಜ್ ಅಂದರೆ ಕೇವಲ ಇಂಟೋನೇಷನ್ಗಳ ಮೂಲಕ, ಧ್ವನಿಗಳ ಮೂಲಕ ನಾವು ಮಾತನಾಡುತ್ತೇವೆ. ಒಂದೊಂದು ಸಲ ಧ್ವನಿಯ ಏರಿಳಿತ ಮಾಡ್ತಿರ್ತೀವಿ. ಹುಡುಗರು ಜಾಸ್ತಿ ಆವಾಜ್ ಮಾಡಿದ್ರಲ್ಲ ಅಂದ್ಬಿಡ್ತಾನೆ. ಅಂದ ತಕ್ಷಣ ಹುಡುಗರಿಗೆ ಅರ್ಥ ಏನಾಗ್ತದೆ ರೀ, ಸುಮ್ಮ ಕೂಡ್ರಿ ಅಂದಾಗ ಗದರಿಸ್ತೇವೆ ನೋಡ್ರಿ. ಗದರಿಸೋದು ಇದು ಪ್ಯಾರಾ ಲ್ಯಾಂಗ್ವೇಜ್. ಕ್ಯೂ ಎಂದರೆ ತಾಯಿಯು ಮಗುವಿನ ಜೊತೆಗೆ ಮಾತನಾಡುವ ಭಾಷೆಗೆ ಕ್ಯೂ ಭಾಷೆ ಎಂದು ಕರೆಯುತ್ತಾರೆ. ಒಂದು ಮಗು ಅಳುತ್ತಿತ್ತು ಅಂದರೆ ಅದಕ್ಕೆ ತಾಯಿ ಭಾಷೆಯನ್ನು ಅಂತ ಅಳೋಳು ಮಗುವಿನ ಭಾಷೆಯಲ್ಲಿ ಮಾತನಾಡುವ ಭಾಷೆಗೆ ಕ್ಯೂ ಭಾಷೆ ಎಂದು ಕರೆಯುತ್ತೇವೆ. ಸಿಂಬಾಲ್ ಅಂದರೆ ಚಿಹ್ನೆಗಳು. ಚಿಹ್ನೆ, ಈಗ ಸಪೋಸ್ ಹಾಸ್ಪಿಟಲ್ ಎದುರಿಗೆ ನಾವು ಒಂದು ಬೋರ್ಡ್ ಹಚ್ಚಿರ್ತಾರೆ, ಹಾರ್ನ್ ಹೊಡಿಬಾರ್ದು ಅಂತೇಳಿ. ಹಾರ್ನ್ ಇದು ಸಿಂಬಾಲು ಏನು ಮಾಹಿತಿ ಕೊಡ್ತದೆ ರೀ? ಹಾರ್ನ್, ಇದು ಹಾಸ್ಪಿಟಲ್ ಇದೆ, ಇಲ್ಲಿ ನೀವು ಹಾರ್ನ ಹಾರಿಸಬಾರ್ದು ಅಂತ, ಜಾಸ್ತಿ ಸಪ್ಪಳವನ್ನು ಮಾಡಬಾರ್ದು. ದಟ್ ಈಸ್ ಅ ಸಿಂಬಾಲ್. ನಾಯ್ಸ್ ಅಂದರೆ ಸಪ್ಪಳ. ಸಪ್ಪಳ ಇದು ಕೂಡ ಕಮ್ಯುನಿಕೇಷನ್ದಲ್ಲಿ ಬರುವಂಥ ಒಂದು ಘಟಕ ಇದೆ. ಅದಾದ ನಂತರ ಕಾಂಟೆಕ್ಸ್ಟ್, ಒಂದು ಸಂದರ್ಭದಲ್ಲಿ ಒಂದು ರೀತಿ ನಾವು ಮಾತನಾಡುತ್ತೇವೆ. ಮದುವೆಯ ಸಂದರ್ಭ ಬೇರ್ಬೋದು, ಪರೀಕ್ಷೆಯ ಸಂದರ್ಭ ಇರ್ಬೋದು, ಶಾಲೆಯ ಪ್ರಾರಂಭದ ದಿವಸ ಇರ್ಬೋದು, ಅಥವಾ ದುಃಖದ ಸಂದರ್ಭಕ್ಕೆ ತಕ್ಕಂತೆ ನಾವು ಭಾಷೆಯನ್ನು ಬದಲಾವಣೆ ಮಾಡುತ್ತೇವೆ. ಆನಂತರ ಗ್ರೂಪ್ ಕಮ್ಯುನಿಕೇಷನ್. ಒಂದು ಗುಂಪಿನ ಜೊತೆಗೆ ನಡೆಯುವ ಸಂಭಾಷಣೆಗೆ ಗುಂಪು ಕಮ್ಯುನಿಕೇಷನ್ ಎಂದು ಕರೆಯುತ್ತೇವೆ. ಇದರಲ್ಲಿ 4 ರಿಂದ 5 ಜನ ವಿದ್ಯಾರ್ಥಿಗಳ ಒಂದು ಗುಂಪು ಇರುತ್ತದೆ. ಮಾಸ್ ಕಮ್ಯುನಿಕೇಷನ್ ಅಂದರೆ ಒಂದು ದೊಡ್ಡ ಸಮೂಹದ ಜೊತೆಗೆ ಮಾತನಾಡುವ ಭಾಷೆಗೆ, ದೊಡ್ಡ ಸಮೂಹದ ಜೊತೆಗೆ ನಡೆಯುವ ಸಂವಹನಕ್ಕೆ ಮಾಸ್ ಕಮ್ಯುನಿಕೇಷನ್ ಎಂದು ಕರೆಯುತ್ತೇವೆ. ಮಾವೋ ಜೆಡಾಂಗ್ ಇವರು ಮಾಸ್ ಕಮ್ಯುನಿಕೇಷನದ ಒಂದು ಕಲ್ಪನೆಯನ್ನು ಹೇಳಿದ್ದಾರೆ. ಮಾಸ್ ಕಮ್ಯುನಿಕೇಷನ್ದಲ್ಲಿ ಫೀಡ್ಬ್ಯಾಕ್ ತುಂಬ ಸಾವಕಾಶವಾಗಿ ಬರುತ್ತದೆ. ಮಾಡೆಲ್ ಆಫ್ ಕಮ್ಯುನಿಕೇಷನ್ ಇದನ್ನು ಹೇಳಿದವರು ಫ್ರ್ಯಾಂಕ್ ಡಾನ್ಸ್ ಇವರು. ಇವನ್ ಉಮಾ ನರುಲಾ ಇವರು ಕೂಡ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಬಗ್ಗೆ ಹೇಳಿದ್ದಾರೆ. ಲೈನಿಯರ್ ಮಾಡೆಲ್, ಒಂದೇ ನೇರವಾದ ಲೈನಿನಲ್ಲಿ ನಡೆಯುವಂಥ ಸಂಭಾಷಣೆಗೆ ಲೈನಿಯರ್ ಕಮ್ಯುನಿಕೇಷನ್ ಎಂದು ಕರೆಯುತ್ತಾರೆ. ಇದು ಸಿಂಗಲ್ ಆ್ಯಕ್ಟ್, ಒಂದೇ ಕೃತಿಯಲ್ಲಿ ನಡೆಯುತ್ತದೆ. ಸೆಂಡರ್ನು ಮಾಹಿತಿಯನ್ನು ರಿಸೀವರಿಗೆ ಕಳಿಸುತ್ತಾನೆ, ರಿಸೀವರ್ನು ಮಾಹಿತಿಯನ್ನು ಮತ್ತೆ ಸೆಂಡರಿಗೆ ಕಳಿಸುತ್ತಾನೆ. ಅದಾದ ನಂತರ ನಾನ್ ಲೈನಿಯರ್ ಇದರಲ್ಲಿ ಸಂಪೂರ್ಣವಾದ ಪ್ರಕ್ರಿಯೆ ಕೂಡಿಯಿರುತ್ತದೆ. ನಾನ್ ಲೈನಿಯರ್ದೊಳಗೆ ಇಲ್ಲಿ ನೇರವಾದ ಲೈನ್ ಇರುವುದಿಲ್ಲ, ಒಂದು ಸರ್ಕಲ್ ಇರುತ್ತದೆ. ಸೆಂಡರ್ನು ರಿಸೀವರ್ನಿಗೆ, ರಿಸೀವರ್ನು ಸೆಂಡರ್ನಿಗೆ, ಹೀಗೆ. ಅದಾದ ನಂತರ ಇಂಟರ್ ಆ್ಯಕ್ಷನ್ನಕ್ಕೆ ನಾವು 2 ಮಾರ್ಗದ ಸಂವಹನ ಎಂದು ಕರೆಯುತ್ತೇವೆ. ಸೆಂಡರ್ನು ಮಾಹಿತಿ ರಿಸೀವರ್ನಿಗೆ ಕಳಿಸುತ್ತಾನೆ, ರಿಸೀವರ್ನು ಮಾಹಿತಿಯನ್ನು ಮತ್ತೆ ಸೆಂಡರ್ನಿಗೆ ಕಳಿಸುತ್ತಾನೆ. ಇಲ್ಲಿ 2 ವೇ ಕಮ್ಯುನಿಕೇಷನ್. ಶಿಕ್ಷಕರು ವಿದ್ಯಾರ್ಥಿ ಜೊತೆಗೆ ಮಾತನಾಡುತ್ತಾರೆ, ವಿದ್ಯಾರ್ಥಿ ಮತ್ತು ಶಿಕ್ಷಕರ ಜೊತೆಗೆ ಮಾತನಾಡುತ್ತಾರೆ. ಆಮೇಲೆ ಟ್ರಾನ್ಸ್ ಆ್ಯಕ್ಷನ್ದಲ್ಲಿ ಇದಕ್ಕೆ ನಾವು ಸೈಮಲ್ಟೇನಿಯಸ್ ಕಮ್ಯುನಿಕೇಷನ್ ಎಂದು ಕರೆಯುತ್ತೇವೆ. ಶಿಕ್ಷಕನು ವಿದ್ಯಾರ್ಥಿಗೆ ಮಾಹಿತಿ ಹೇಳಿದ ತಕ್ಷಣ ವಿದ್ಯಾರ್ಥಿಯು ಮತ್ತೆ ವೇಗವಾಗಿ ಪ್ರತಿಕ್ರಿಯೆ ನೀಡುತ್ತಾನೆ. ಇದು ಟ್ರಾನ್ಸ್ ಆ್ಯಕ್ಷನ್. ಇದು ಸೈಮಲ್ಟೇನಿಯಸ್ಲಿ, ಇದು ತಾತ್ಕಾಲವಾಗಿ ನಡೆಯುತ್ತಿರುತ್ತದೆ. ಈಗ ಕಂಡಕ್ಟರ್ ಒಬ್ಬ ಪ್ಯಾಸೆಂಜರ್ ಜೊತೆಗೆ, ಅಣ್ಣ ಎಲ್ಲಿ ಹೋಗ್ತೇಣ ಅಣ್ಣ ನಂಗೆ ಯಮಲೋಕಕ್ಕೆ ಹೋಗೋದ, ಅಣ್ಣ ಯಮಲೋಕಕ್ಕೆ ಹೋಗ್ಲಂಗೆ ಇಲ್ಲದಕ್ಕೆ ಬಂದೆ ಅಣ್ಣ.
ಟಿಕೆಟ್ ಕೇಳೋ ಸಲುವಾಗಿ ಕಂಡಕ್ಟರು ಪ್ಯಾಸೆಂಜರ್ಗೆ ಪ್ರಶ್ನೆ ಕೇಳಿರ್ತಾನೆ, ಅಣ್ಣ ಎಲ್ಲಿ ಹೋಗೋದು ಅಂತೇಳಿ. ಅವ ಅಣ್ಣ ಬಾಯಿ ಮುಚ್ಕೊಂಡು ಕೂತಂದ್ರಿ ದಟ್ ಈಸ್ ಅವ ಆನ್ಸರ್ ಹೇಳಲೇಬೇಕಲ್ಲ, ಎಲ್ಲಿ ಹೋಗೋದೈತಿ ಅಂತೇಳಿ. ಅಣ್ಣ ಎಲ್ಲರೂ ಹೋಗೋಲಿಕ್ಕೆ ಬಸ್ ಎಲ್ಲಿ ಹೋಗ್ತಾ ಅಲ್ಲಿ ಒಯ್ಯುವ ನನ್ನದು ಟ್ರಾನ್ಸಾಕ್ಷನ್ ಇಮ್ಮಿಡಿಯೇಟಾಗಿ ಮಾತಾಡಬೇಕು, ಸೈಮಲ್ಟೇನಿಯಸ್ಲಿ. ಅರಿಸ್ಟಾಟಲ್ ಮಾಡೆಲ್ಗೆ ನಾವು ಪ್ರಥಮ ಮಾಡೆಲ್ ಎಂದು ಕರೆಯುತ್ತೇವೆ. ಇದು ಕಮ್ಯುನಿಕೇಷನ್ದ ಒಂದು ಮೊದಲನೆಯ ನಮೂನೆಯಾಗಿದೆ. ಅರಿಸ್ಟಾಟಲ್ ಕಮ್ಯುನಿಕೇಷನ್ನ ಬಗ್ಗೆ ರೆಟೋರಿಕ್ ಎಂಬ ಪುಸ್ತಕದಲ್ಲಿ ಆತನು ತನ್ನ ಮಾಹಿತಿಯನ್ನು ಹೇಳಿದ್ದಾನೆ. ರೆಟೋರಿಕ್ ಬುಕ್ ಬರೆದವರು ಅರಿಸ್ಟಾಟಲ್ ಏನು ಹೇಳ್ತಾರೆ ರೀ, ಪಬ್ಲಿಕ್ ಸ್ಪೀಕಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಮಾತನಾಡುವ ವ್ಯಕ್ತಿಯ ಉದ್ದೇಶ ಏನಿರ್ತೈತೆ ಅಂದ್ರೆ, ಯಾರು ಅಂದರೆ ಮಾತನಾಡುವ ವ್ಯಕ್ತಿಯ ಮಾತನ್ನು ಕೇಳುತ್ತಿರುತ್ತಾರೆಯೋ ಆ ಕೇಳುಗರ ಮನಸ್ಸನ್ನು ಪರಿವರ್ತನೆ ಮಾಡಬೇಕು, ಕೇಳುಗನ ಮನಸ್ಸನ್ನು ಚೇಂಜ್ ಮಾಡಬೇಕು, ಕೇಳುಗನ ಮೈಂಡನ್ನು ಚೇಂಜ್ ಮಾಡಬೇಕು. ಈಗ ಯಾವ್ರು ಎಲ್ಲರೂ ಹೋಗಿ, ಈಗ ಸಪೋಸ್ ಈ ಇಲೆಕ್ಷನ್ ಪೀರಿಯಡ್ದೊಳಗೆ ನೋಡ್ರಿ, ಭೈಯವರು ಭೈನೋ BJPಗೆ ಓಡ್ದೋ ಅವ್ರು ಹೇಳಿದ ತಕ್ಷಣ ಜನ BJPಗೆ ಮಾತಾಗ. ಅಥವಾ ಸಿದ್ದರಾಮಯ್ಯನವರು ನಾವು ನಿಮಗೆಲ್ಲ ಇನ್ನು ಮುಂದೆ ಪುಕ್ಕಟ ಕೆಸೆಟ್ ಸರ್ಟಿಫಿಕೇಟ್ ಕೊಡೋದು, ನಮಗೆ ನೀವು ಏನು ಓಟ್ಗಳನ್ನು ಹಾಕ್ರಿ. ಬಂಧುಗಳೇ, ಯಡಿಯೂರಪ್ಪನವ್ರ ಹತ್ರ ಬಂಧುಗಳೇ, ನೀವು ನಾಳೆ ನಮ್ಮನ್ನು ಏನು ಮಾಡಿ ಓಟನ್ನು ಹಾಕಬೇಕು. ಖರ್ಗೆ ಅವರು ಕೂಡ ಮಾತಾಡ್ತಾರೆ. ಇದಕ್ಕೇನಂತಾರೆ, ಅರಿಸ್ಟಾಟಲ್ ಒಂದೇ ಸಮಯದೊಳಗೆ ಮಾತನಾಡಿದ ತಕ್ಷಣ ಕೇಳುಗನ ಮನಸ್ಸನ್ನು ಪರಿವರ್ತನೆ ಮಾಡೋದು, ಪರ್ಸುವೇಷನ್ನ ಪಬ್ಲಿಕ್ ಅಂತ ಕರೀತಾರೆ. ಲಾಸ್ವೆಲ್ ಮಾಡೆಲ್ದೊಳಗೆ 5 ಪ್ರಶ್ನೆಗಳನ್ನು ಕೇಳುತ್ತಾರೆ. ಯಾರು ಮಾತನಾಡುತ್ತಾರೆ, ಯಾರ ಜೊತೆಗೆ ಮಾತನಾಡುತ್ತಾರೆ, ಏನು ಮಾತನಾಡುತ್ತಾರೆ, ಹೇಗೆ ಮಾತನಾಡುತ್ತಾರೆ ಅನ್ನುವ ಒಂದು 5 ಪ್ರಶ್ನೆಗಳು ಲಾಸ್ವೆಲ್ಲನ್ನು ಕೇಳಿದ್ದಾನೆ. ಶಾನನ್ ಅಂಡ್ ವೀವರ್, ಇದು ತುಂಬ ಇಂಪಾರ್ಟೆಂಟ್. ಇದು 1948ದಲ್ಲಿ ಈ ನಮೂನೆಯ ಬಗ್ಗೆ ಶಾನನ್ ಮತ್ತು ವೀವರ್ ಅವರು ಹೇಳಿದ್ದಾರೆ. ಶಾನನ್ ಅಂಡ್ ವೀವರ್ ಇವರು ಕಮ್ಯುನಿಕೇಷನ್ದಲ್ಲಿ ನಾಯ್ಸ್ ಈ ಕಲ್ಪನೆಯನ್ನು ಮೊಟ್ಟ ಮೊದಲಿಗೆ ಹೇಳಿದ್ದಾರೆ. ಪ್ರಶ್ನೆ ಹಿಂಗೆ ಕೇಳ್ತಾರೆ, ನಾಯ್ಸ್ ಕಲ್ಪನೆಯನ್ನು ಹೇಳಿದ ಮೊದಲನೇ ವ್ಯಕ್ತಿ ಯಾರು? ಶಾನನ್ ಮತ್ತು ವೀವರ್ ಇವರ ಕಮ್ಯುನಿಕೇಷನ್ಗೆ ಯಾವ ಹೆಸರು ಇದೆ? ಮ್ಯಾಥಮೆಟಿಕಲ್ ಕಮ್ಯುನಿಕೇಷನ್ ಎಂದು ಕರೆಯುತ್ತಾರೆ. ಅದಾದ ನಂತರ ಸಚ್ ರಾಮನ್ ಮಾಡೆಲ್ಗೆ ನಾವು ಫೀಲ್ಡ್ ಆಫ್ ಎಕ್ಸ್ಪೀರಿಯನ್ಸ್ ಮಾಡೆಲ್ ಎಂದು ಕರೆಯುತ್ತೇವೆ. ಅನುಭವ, ಯಾವ ವ್ಯಕ್ತಿಗೆ ಹೆಚ್ಚು ಅನುಭವ ಇರುತ್ತದೆಯೋ ಆ ವ್ಯಕ್ತಿ ತುಂಬ ಚೆನ್ನಾಗಿ ಮಾತನಾಡುತ್ತಾನೆ. ಯಾವ ವ್ಯಕ್ತಿಗೆ ಅನುಭವ ಇರುವುದಿಲ್ಲವೋ ಆತನು ಚೆನ್ನಾಗಿ ಮಾತನಾಡುವುದಿಲ್ಲ. ಈಗ ನೋಡ್ರಿ, ಸ್ಕೂಲ್ ಒಳಗೆ ಟೀಚರ್ ಇದ್ದವ್ರಿಗೆ ವಿದ್ಯಾರ್ಥಿಗಳಿಗೆ ಹೇಗೆ ಕಲಿಸ್ಬೇಕು ಅನ್ನೋದು ಅನುಭವ ಇರ್ತೈತಿ. ಅದೇ ಬೇರೆ ಒಬ್ಬ ವ್ಯಕ್ತಿಗೆ, ಹೊರಗಿಂದ ವ್ಯಕ್ತಿಗೆ, ಬೇರೆ ಇಂಜಿನಿಯರ್ ಇದ್ದವ್ರಿಗೆ ತಂದು ನಮ್ಮ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ರಿ ಅಂದ್ರೆ ಅವ್ರಿಗೆ ಗೊತ್ತಾಗಂಗಿಲ್ಲ, ಪಾಪ ಅನುಭವ ಇರೋಂಗಿಲ್ಲ. ಅಥವಾ ಡಾಕ್ಟ್ರಿಗೆ ತಂದು ನೀವು ನಮ್ಮ ಹುಡುಗರಿಗೆ ಒಂದು ಸ್ವಲ್ಪ ಪಾಠ ಹೇಳ್ರಿ ಸೈನ್ಸ್ ಬಗ್ಗೆ ಅಂದ್ರೆ ಅವ್ರಿಗೆ ಹೇಳಕ್ಕೆ ಬರೋಂಗಿಲ್ಲ ರೀ, ಅವ್ರದ್ದು ಅನುಭವ ಇರೋಂಗಿಲ್ಲ. ಪ್ರತಿಯೊಬ್ಬರದ್ದು ಅಂದ್ರೆ ಪ್ರತಿಯೊಂದು ಫೀಲ್ಡ್ದ ಅನುಭವ ಬೇರೆ ಬೇರೆಯೇ. ಹೀಗಾಗಿ ಯಾವ ಫೀಲ್ಡ್ದೊಳಗೆ ಹೆಚ್ಚು ಅನುಭವ ಇರುತ್ತದೆ ಆ ಫೀಲ್ಡ್ದೊಳಗೆ ನಾವು ಚೆನ್ನಾಗಿ ಮಾತನಾಡುತ್ತೇವೆ. ಓಕೆ, ಈಗ ಬರ್ಲೋಸ್ ಮಾಡೆಲ್ ಇದನ್ನು 1960ಯಲ್ಲಿ ಹೇಳಿದ್ದಾರೆ. ಇದಕ್ಕೆ 4 ಅಕ್ಷರ SMCR ಮಾಡೆಲ್ ಎಂದು ಕೂಡ ಕರೆಯುತ್ತಾರೆ. ಎಸ್ ಎಂದರೆ ಸೆಂಡರ್, ಮಾಹಿತಿಯನ್ನು ಕಳಿಸುವನು. ಮೆಸೇಜ್ ಅಂದರೆ ಸಂದೇಶ. ಸಿ ಅಂದರೆ ಚಾನಲ್, ಮಾರ್ಗ. ಆರ್ ಎಂದರೆ ರಿಸೀವರ್, ಮಾಹಿತಿಯನ್ನು ಪಡೆಯುವಂಥ ವ್ಯಕ್ತಿ. ಇನ್ನು ಬಾರ್ಲುಂಡ್ ಮಾಡೆಲ್ಗೆ ನಾವು ಟ್ರಾನ್ಸ್ಆಕ್ಷನಲ್ ಮಾಡೆಲ್ ಎಂದು ಕರೆಯುತ್ತೇವೆ. ಇದು 1970 ಇದನ್ನು ಹೇಳಿದರು. ಇದರಲ್ಲಿ ಸೆಂಡರ್ನು ಮಾಹಿತಿಯನ್ನು ಸೆಂಡ್ ಮಾಡುತ್ತಾನೆ, ರಿಸೀವರ್ನು ಮಾಹಿತಿಯನ್ನು ಸ್ವೀಕಾರ ಮಾಡುತ್ತಾನೆ. ಟ್ರಾನ್ಸಾಕ್ಷನಲ್ದೊಳಗೆ 2 ಕ್ರಿಯೆ ನಡೆಯುತ್ತಿರುತ್ತವೆ, 2 ಘಟಕಗಳು ಇರುತ್ತವೆ. ಇದು 2 ವೇದೊಳಗೆ ಇರುತ್ತದೆ. ಟ್ರಾನ್ಸಾಕ್ಷನಲ್. ರಿಚರ್ಡ್ ಲ್ಯಾನ್ಹ್ಯಾಮ್ ಇವರು ಕನ್ಸ್ಟ್ರಕ್ಷನಿಸ್ಟ್ ಮಾಡೆಲ್ ಬಗ್ಗೆ ಹೇಳಿದ್ದಾರೆ. ರಚನಾವಾದಿ ನಮೂನೆ. ಮಾತನಾಡುವಾಗ ಕೇಳುವ ವ್ಯಕ್ತಿ ಏನಂತಂದ್ರೆ ತಿಳ್ಕೊತಾನೆ, ಏನು ಹೇಳೋರು ಅದಾರ ಇವ್ರು ಅಂತೇಳಿ. ಸ್ವಲ್ಪ ಮಾಹಿತಿ ಹೇಳಿದ ತಕ್ಷಣ ಉಳಿದಿದ್ದು ಮುಂದಿನ ಮಾಹಿತಿಯನ್ನು ಆತನೇ ರಿಸೀವರ್ನೇ ತಿಳಿದುಕೊಳ್ಳುತ್ತಾನೆ. ಈಗ ಕ್ಲಾಸ್ ರೂಮ್ದೊಳಗೆ ಹುಡುಗರು ಗದ್ದಲಿ ಮಾಡ್ಲಾಗತ್ತಾರ ಅಂತೇಳಿರಿ. ಅಲ್ಲಿ ಹೆಡ್ ಮಾಸ್ಟರ್ ಕ್ಲಾಸ್ ರೂಮ್ದೊಳಗೆ ಬಂದರು. ಹುಡುಗರು ಏನು ತಿಳ್ಕೊತಾರೆ, ಈಗ ನಮ್ಮ ಹೆಡ್ ಮಾಸ್ಟರ್ ಸಿಟ್ಟಿಗೆ ಬಂದಾರ, ಈಗ ಬೆನ್ನು ಹತ್ತಿ ನಮಗೆ ಹೊಡಿತಾರೆ, ಬಡ್ಡಿಗಿಲ್ಲ ಏಟ್ ಇಡ್ತಾರೆ ಅಂತೇಳಿ ಹುಡುಗರು ಅರ್ಥನೇ ಮಾಡ್ಕೊತಾರೆ. ಏನು ಈಗ ನಮ್ಮ ಸರ್ ಬಂದು, ಹೆಡ್ ಮಾಸ್ಟರ್ ಬಂದು, ನಮ್ಮ ಕ್ಲಾಸ್ ಟೀಚರ್ ಬಂದು ನಮಗೆಲ್ಲರಿಗೆ ಧಾರವಾಡ ಪೇಡೆ ಕೊಡೋದು, ಮದ್ದೂರು ವಡ್ಡೆ ಕೊಡೋರು ಅದಾರನು, ಏನು ಕರ್ದಂಡು ಕೊಡೋರು ಅದಾರ. ಹಂಗೆ ಆಗಂಗಿಲ್ಲ. ಏನಂತಾರೆ ರೀ, ಯಾವ ವಿಷಯದ ಬಗ್ಗೆ ಮಾತಾಡೋರು ಅದಾರ ಅನ್ನೋದು ಸ್ವಲ್ಪ
ರಿಸೀವರ್ನು ತಿಳಿದುಕೊಳ್ಳುತ್ತಾನೆ, ಅಥವಾ ಯಾವ ವಿಷಯದ ಬಗ್ಗೆ ನಾವು ಮಾತಾಡಬೇಕು ಅನ್ನೋದು ಸ್ಪೀಕರ್ನು ಕೂಡ ತಿಳಿದುಕೊಳ್ಳುತ್ತಾನೆ. ಇದಕ್ಕೆ ಕನ್ಸ್ಟ್ರಕ್ಷನಿಸ್ಟ್ ಮಾಡೆಲ್ ಎಂದು ಕರೆಯುತ್ತಾರೆ. ಇನ್ನು ಮುಂದಿಂದು ಕ್ಯಾರೆಕ್ಟರಿಸ್ಟಿಕ್ ಆಫ್ ಕಮ್ಯುನಿಕೇಷನ್. ಕಮ್ಯುನಿಕೇಷನ್ದ ವೈಶಿಷ್ಟ್ಯಗಳು. ಕಮ್ಯುನಿಕೇಷನ್ದ ವೈಶಿಷ್ಟ್ಯಗಳು ನೋಡ್ರಿ. ಟೂ ವೇ ಪ್ರೊಸೆಸ್. ಪ್ರತಿಯೊಂದು ಸಂವಹನದಲ್ಲಿ ಟೂ ವೇ ಪ್ರೊಸೆಸ್ ನಡೆಯಲೇಬೇಕು, ಅಂದರೆ ಮಾತ್ರ ಅದು ಸಂವಹನ. ಟೂ ವೇ ಅಂದರೆ ಸೆಂಡರ್ನ ಮಾಹಿತಿಯನ್ನು ಹೇಳಬೇಕು, ಕಳಿಸಬೇಕು, ರಿಸೀವರ್ನ ಮಾಹಿತಿಯನ್ನು ಸ್ವೀಕಾರ ಮಾಡಬೇಕು. ಅಂದಾಗ ಮಾತ್ರ ಅದಕ್ಕೆ ನಾವು ಕಮ್ಯುನಿಕೇಷನ್ ಎಂದು ಕರೆಯುತ್ತೇವೆ. ಪರ್ಪೋಸ್ಫುಲ್ ಇರಬೇಕು, ಉದ್ದೇಶಪೂರ್ವಕವಾಗಿ ಈ ಸಂವಹನ ನಡೀತಿರಬೇಕು. ಸುಮ್ಮನೆ ಹರಟೆ ಹೊಡೆದ್ರೆ ಅದು ಕಮ್ಯುನಿಕೇಷನ್ ಅಲ್ಲ. ಕ್ಲಾಸ್ ರೂಮ್ದೊಳಗೆ ಶಿಕ್ಷಕರು ಏನೋ ಒಂದು ಉದ್ದೇಶ ಇಟ್ಕೊಂಡು ಪಾಠ ಹೇಳುತ್ತಿರುತ್ತಾರೆ. ಪರ್ಪೋಸ್ಫುಲ್ ಕಮ್ಯುನಿಕೇಷನ್ ನಡೆಯಲೇಬೇಕು, ಉದ್ದೇಶಪೂರ್ವಕವಾಗಿ ಕಮ್ಯುನಿಕೇಷನ್ ನಡೆಯುತ್ತಿರುತ್ತದೆ. ಎಕ್ಸ್ಚೇಂಜ್. ಕಮ್ಯುನಿಕೇಷನ್ ಆದ ನಂತರ ಮಾಹಿತಿಯು ಎಕ್ಸ್ಚೇಂಜ್ ಆಗುತ್ತದೆ. ಸೆಂಡರ್ನ ಹತ್ತಿರ ಇರುವಂಥ ಮಾಹಿತಿಯು ರಿಸೀವರ್ನ ಹತ್ತಿರ ಬರುತ್ತದೆ, ರಿಸೀವರ್ನ ಹತ್ತಿರ ಇರೋ ಫೀಡ್ಬ್ಯಾಕು ಸೆಂಡರ್ನ ಹತ್ತಿರ ಬರುತ್ತದೆ. ಇಲ್ಲಿ ಎಕ್ಸ್ಚೇಂಜ್ ಆಗುತ್ತದೆ. ಸೋಷಿಯಲ್ ಸ್ಕಿಲ್. ಮಾತನಾಡುವುದು, ಸಂವಹನ ಮಾಡುವುದು ಇದು ಒಂದು ಸಾಮಾಜಿಕ ಕೌಶಲ್ಯವಾಗಿದೆ. ಯಾಕೆಂದರೆ ಮನುಷ್ಯ ಸಮಾಜದಲ್ಲೇ ಇರುತ್ತಾನೆ, ಹೀಗಾಗಿ ಮನುಷ್ಯನ ಹತ್ರ ಸಾಮಾಜಿಕ ಕೌಶಲ್ಯ ಬೆಳೀಲೇಬೇಕು. ನೆಕ್ಸ್ಟ್ ಗೈಡೆನ್ಸ್. ಗೈಡೆನ್ಸ್ ಅಂದರೆ ಮಾರ್ಗದರ್ಶನ. ಕಮ್ಯುನಿಕೇಷನ್ ಮಾಡುವುದರಿಂದ ಕೇಳುಗನಿಗೆ ಗೈಡೆನ್ಸ್ ಸಿಗುತ್ತದೆ, ಮಾರ್ಗದರ್ಶನ ಸಿಗುತ್ತದೆ. ಕೋಆಪ್ರೇಟಿವ್. ಹೇಳುವಂಥ ವ್ಯಕ್ತಿ, ಮಾಹಿತಿಯನ್ನು ಹೇಳುವಂಥ ವ್ಯಕ್ತಿ ಏನಿರ್ತಾನೆ ಅವನು ಕೋಆಪ್ರೇಟಿವ್ ಭಾವನೆಯಿಂದ ಮಾಹಿತಿಯನ್ನು ಹೇಳಬೇಕು. ರಿಸೀವರ್ನು ಕೂಡ ಅಷ್ಟೇ ಕೋಆಪ್ರೇಟಿವ್ದಿಂದ ಮಾಹಿತಿಯನ್ನು ಕೇಳಿ ಮತ್ತೆ ಪ್ರತಿಕ್ರಿಯೆಯನ್ನು ನೀಡಬೇಕು. ಇದು ಆ್ಯಕ್ಟಿವ್ ಕ್ರಿಯೆಯಾಗಿದೆ. ಹೇಳುವಂಥ ವ್ಯಕ್ತಿ ತುಂಬ ಆ್ಯಕ್ಟಿವ್ ಆಗಿರಬೇಕು, ಅಂದಾಗ ಕಮ್ಯುನಿಕೇಷನ್ ಇಫೆಕ್ಟಿವ್ ಆಗಿರುತ್ತದೆ. ಇದೇ ರೀತಿ ರಿಸೀವರ್ನು ಕೂಡ ತುಂಬ ಆ್ಯಕ್ಟಿವ್ ಆಗಿರಬೇಕು, ಅಂದಾಗ ಕಮ್ಯುನಿಕೇಷನ್ ಇಫೆಕ್ಟಿವ್ ಇಲ್ಲಿ ಒಬ್ಬರು ಆ್ಯಕ್ಟಿವ್ ಇರಲಿಲ್ಲ ಅಂದ್ರೂ ಕಮ್ಯುನಿಕೇಷನ್ ಸರಿಯಾಗಿ ನಡೆಯುವುದಿಲ್ಲ. ಹೇಳೋವನು ಆ್ಯಕ್ಟಿವ್ ಆಗಿರಬೇಕು, ಕೇಳೋವನು ಆ್ಯಕ್ಟಿವ್. ಹೇಳೋನು ಚಲೋ ಹೇಳ್ತಿರ್ತಾನೆ ರೀ, ಕೇಳೋವ ಮನ್ಕೊಂಡು ಕೇಳ್ತಿದ್ದಂದ್ರೆ ಏನಿತ್ತು ಹೊಯ್ಕೊಳ್ಳೋದು ಅವನಿಗೇನು ತಿಳಿಯಂಗಿಲ್ಲ ರೀ. ಅಥವಾ ಹೇಳೋವ ಏಕ್ದಮ್ ಅಳ್ಕೋತು ನಿದ್ದಿಗಣ್ಣಾಗ ಮಾಹಿತಿ ಹೇಳ್ತಿರ್ತಾನೆ ರೀ, ಕೇಳೋವ ಫುಲ್ ಆ್ಯಕ್ಟಿವ್ ಇದ್ದ, ಆದ್ರೂ ಕೂಡ ಅದು ಕರೆಕ್ಟಾಗಿ ಕಮ್ಯುನಿಕೇಷನ್ ಆಗುವುದಿಲ್ಲ. ಇಂಟರ್ಆ್ಯಕ್ಟಿವ್. ಇಲ್ಲಿ ಪರಸ್ಪರ ಒಂದು ಅಂತರ್ಕ್ರಿಯೆಯು ನಡೆಯುತ್ತಿರುತ್ತದೆ. ಕಮ್ಯುನಿಕೇಷನ್ದಲ್ಲಿ ಇಂಟರ್ಆ್ಯಕ್ಟಿವ್ ಪ್ರೊಸೆಸ್ ನಡೆಯಲೇಬೇಕು. ಹೇಳುವಂಥ ವ್ಯಕ್ತಿ ಮಾಹಿತಿಯನ್ನು ಹೇಳಿದಾಗ ಕೇಳುವಂಥ ವ್ಯಕ್ತಿ ಮಾಹಿತಿಯನ್ನು ಪಡೆದು ಮತ್ತೆ ಪ್ರತಿಕ್ರಿಯೆಯನ್ನು ನೀಡುತ್ತಿರುತ್ತಾನೆ. ಇಫೆಕ್ಟಿವ್ ಕಮ್ಯುನಿಕೇಷನ್ ಅಂದರೆ ಪರಿಣಾಮಕಾರಕ ಕಮ್ಯುನಿಕೇಷನ್. ವರ್ಬಲ್ ಮತ್ತು ನಾನ್ ವರ್ಬಲ್ ಈ ಎರಡೂ ಘಟಕಗಳನ್ನು ಉಪಯೋಗ ಮಾಡಿ ಆ ವ್ಯಕ್ತಿಯು ಮಾತನಾಡಬೇಕಾಗುತ್ತದೆ, ಅಂದಾಗ ಅದು ಇಫೆಕ್ಟಿವ್ ಕಮ್ಯುನಿಕೇಷನ್ ಆಗುತ್ತದೆ. ಇಲ್ಲಿ ಇಂಟರ್ ಕಲ್ಚರ್ ಕಮ್ಯುನಿಕೇಷನ್ ಎಂದರೇನು, ಗ್ರೂಪ್ ಕಮ್ಯುನಿಕೇಷನ್ ಎಂದರೇನು, ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಎಂದರೇನು ಬಗ್ಗೆ ನೋಡೋಣ. ಇಫೆಕ್ಟಿವ್ ಕಮ್ಯುನಿಕೇಷನಕ್ಕೆ ನಾವು ಪರಿಣಾಮಕಾರಕ ಸಂವಹನ ಎಂದು ಕರೆಯುತ್ತೇವೆ. ಕ್ಲಾರಿಟಿಯಿಂದ ಕೂಡಿರಬೇಕು, ಸ್ಪಷ್ಟದಿಂದ ಮಾತನಾಡಬೇಕು, ನೇರವಾಗಿ ಮಾತನಾಡಬೇಕು, ಉದಾಹರಣೆ ಕೊಟ್ಟು ಮಾತನಾಡಬೇಕು, ದ್ವಂದ್ವ ಭಾಷೆಯನ್ನು ಉಪಯೋಗ ಮಾಡಬಾರದು, ಸ್ವಚ್ಛ ಸುಂದರ ಸಕಾರಾತ್ಮಕ ಭಾಷೆಯನ್ನು ಉಪಯೋಗ ಮಾಡಬೇಕು, ಅಂದಾಗ ಅದು ಪರಿಣಾಮಕಾರಕವಾಗಿ ಕಮ್ಯುನಿಕೇಷನ್ ಆಗುತ್ತದೆ. ಮಾತನಾಡುವಾಗ ಚಿಹ್ನೆ, ಚಿತ್ರಗಳು, ಸಿಂಬಾಲ್ ಮತ್ತು ಬಾಡಿ ಲ್ಯಾಂಗ್ವೇಜ್, ಫೇಸ್ ಎಕ್ಸ್ಪ್ರೆಷನ್ ಅನ್ನು ಉಪಯೋಗ ಮಾಡಬೇಕು, ಅಂದಾಗ ಅದು ಪರಿಣಾಮಕಾರಕ ಸಂವಹನವಾಗುತ್ತದೆ. ಇಂಟರ್ ಕಲ್ಚರ್ ಕಮ್ಯುನಿಕೇಷನ್. ಎರಡು ಭಿನ್ನ ಭಿನ್ನ ಸಂಸ್ಕೃತಿ ಹೊಂದಿರುವ ವ್ಯಕ್ತಿಗಳು ಮಾತನಾಡುತ್ತಿದ್ದರೆ ಅದಕ್ಕೆ ಇಂಟರ್ ಕಲ್ಚರ್ ಕಮ್ಯುನಿಕೇಷನ್ ಎಂದು ಕರೆಯುತ್ತಾರೆ. ಈಗ ನೋಡ್ರಿ, ಭಾರತದ ಸಂಸ್ಕೃತಿ ಬೇರೆ, ಅಮೇರಿಕದ ಸಂಸ್ಕೃತಿ ಬೇರೆ. ಭಾರತದ ಸಂಸ್ಕೃತಿ ಬೇರೆ, ಆಫ್ರಿಕಾದ ಸಂಸ್ಕೃತಿ ಬೇರೆ. ಈವನ್ ನಮ್ಮ ಮಹಾರಾಷ್ಟ್ರ ಸಂಸ್ಕೃತಿ ಬೇರೆ, ಕರ್ನಾಟಕದ ಸಂಸ್ಕೃತಿನೇ ಬೇರೆ. ಮತ್ತು ಕರ್ನಾಟಕದೊಳಗನೆ ಈ ಕರಾವಳಿ ಪ್ರದೇಶದ್ದು ಮಲೆನಾಡದ್ದು ಸಂಸ್ಕೃತಿ ಬೇರೆ, ನಮ್ಮ ಗುಲ್ಬರ್ಗ, ಬಿಜಾಪುರದ್ದು, ಬೀದರ್ ಇಲ್ಲಿದ್ದು ಸಂಸ್ಕೃತಿ ಬೇರೆ. ಅಂದರೆ ಎರಡು ಭಿನ್ನ ಭಿನ್ನ ಸಂಸ್ಕೃತಿ ಹೊಂದಿರುವ ವ್ಯಕ್ತಿಗಳು ಮಾತನಾಡುತ್ತಿದ್ದರೆ ಅದಕ್ಕೆ ಇಂಟರ್ ಕಲ್ಚರಲ್ ಕಮ್ಯುನಿಕೇಷನ್ ಎಂದು ಕರೆಯುತ್ತಾರೆ. ಆಮೇಲೆ ಗ್ರೂಪ್ ಕಮ್ಯುನಿಕೇಷನ್. ಗ್ರೂಪ್ ಕಮ್ಯುನಿಕೇಷನ್ಗೆ ನಾವು ಸಮೂಹ ಕಮ್ಯುನಿಕೇಷನ್ ಎಂದು ಕರೆಯುತ್ತೇವೆ. 2ರಿಂದ 3 ವ್ಯಕ್ತಿಗಳ ಜೊತೆಗೆ ನಾವು ಮಾತನಾಡುತ್ತಿದ್ದರೆ ಅದಕ್ಕೆ ಗ್ರೂಪ್ ಕಮ್ಯುನಿಕೇಷನ್ ಎಂದು ಕರೆಯುತ್ತೇವೆ. ಗ್ರೂಪ್ ಕಮ್ಯುನಿಕೇಷನ್ದೊಳಗೆ ಏನು ಇರಬೇಕು ರೀ, ಎಲ್ಲರ ಉದ್ದೇಶ ಒಂದೇ ಆಗಿರಬೇಕು, ಒಂದೇ ಉದ್ದೇಶ ಇಟ್ಟುಕೊಂಡು ಅವರೆಲ್ಲರೂ ಮಾತನಾಡುತ್ತಿರಬೇಕು. ಅದಾದ ನಂತರ ಕ್ಲಾಸ್ ರೂಮ್ ಕಮ್ಯುನಿಕೇಷನ್, ವರ್ಗ ಕೋಣೆ ಸಂವಹನ. ವರ್ಗ ಕೋಣೆ ಸಂವಹನವು ಇದು ಎಜುಟೇನ್ಮೆಂಟ್ ತತ್ವದ ಮೇಲೆ ಆಧಾರಿತವಾಗಿದೆ. ಎಜುಟೇನ್ಮೆಂಟ್ ಎಂದರೆ ಎಜುಕೇಷನ್ ಮತ್ತು
ಎಂಟರ್ಟೈನ್ಮೆಂಟ್, ಶಿಕ್ಷಣ ಮತ್ತು ಮನೋರಂಜನೆ, ಈ ಎರಡೂ ಕಾನ್ಸೆಪ್ಟ್ ಕೂಡಿ ಸಂವಹನ ನಡೆಯುತ್ತಿರುತ್ತದೆ ವರ್ಗದಲ್ಲಿ. ಶಿಕ್ಷಕರು ನಗಿಸುತ್ತಾರೆ, ಶಿಕ್ಷಕರು ಮಾಹಿತಿಯನ್ನು ಕೊಡುತ್ತಾರೆ, ಶಿಕ್ಷಕರು ಮನೋರಂಜನೆ ಕೂಡ ಮಾಡುತ್ತಾರೆ, ಶಿಕ್ಷಕರು ಉದಾಹರಣೆಯನ್ನು ಕೂಡ ಹೇಳುತ್ತಾರೆ, ಶಿಕ್ಷಕರು ಜ್ಞಾನವನ್ನು ಕೊಡುತ್ತಾರೆ. ಹೀಗೆ ಎಜುಟೈನ್ಮೆಂಟ್ ತತ್ವದ ಮೇಲೆ ಸಂವಹನ ನಡೆಯುತ್ತಿರಬೇಕು. ಎಂಪತಿ, ಹೇಳುವಂಥ ವ್ಯಕ್ತಿ ತುಂಬ ಕಾರುಣ್ಯಭರಿತವಾಗಿ, ಅಂದರೆ ಭಾವನೆ ತುಂಬಿ, ಅಂದರೆ ಇದರಿನ ವ್ಯಕ್ತಿಗೆ ನಾನು ಮಾತಾಡಿದ ನಂತರ ಏನು ಪರಿಣಾಮ ಆಗ್ತೈತೆ ಅನ್ನೋದನ್ನು ತಿಳಿದುಕೊಂಡು ಮಾತನಾಡಬೇಕು. ಅದು ಕ್ಲಾಸ್ ರೂಮ್ ಕಮ್ಯುನಿಕೇಷನ್ದಲ್ಲಿ ನಡೆಯುತ್ತಿರುತ್ತದೆ. ಅದಾದ ನಂತರ ಬ್ಯಾರಿಯರ್ಸ್ ಟು ಇಫೆಕ್ಟಿವ್ ಕಮ್ಯುನಿಕೇಷನ್, ಪರಿಣಾಮಕಾರ ಕಮ್ಯುನಿಕೇಷನ್ದೊಳಗೆ ಕೆಲವೊಂದು ಸಮಸ್ಯೆಗಳು ಉಂಟಾಗುತ್ತವೆ. ಸಮಸ್ಯೆಗಳು ಉಂಟಾದಾಗ, ಅಡೆತಡೆಗಳು ಉಂಟಾದಾಗ ಇಫೆಕ್ಟಿವ್ ಕಮ್ಯುನಿಕೇಷನ್ ಆಗುವುದಿಲ್ಲ. ಲಿಂಗ್ವಿಸ್ಟಿಕ್, ಭಾಷೆ, ಮಾತನಾಡುವ ವ್ಯಕ್ತಿ ಮತ್ತು ಮಾತನ್ನು ಕೇಳುವಂಥ ವ್ಯಕ್ತಿ, ಸೆಂಡರ್ ಮತ್ತು ರಿಸೀವರ್ ಇವರಿಬ್ಬರ ಭಾಷೆ ಒಂದೇ ಆಗಿರಬೇಕು. ಅಂದಾಗ ಇಫೆಕ್ಟಿವ್ ಕಮ್ಯುನಿಕೇಷನ್ ಆಗುತ್ತದೆ. ಲಿಂಗ್ವಿಸ್ಟಿಕ್, ಮಾತನಾಡುವ ವ್ಯಕ್ತಿಯು ಭಿನ್ನ ಭಾಷೆಯಲ್ಲಿ, ಬೇರೆ ಭಾषेಯಲ್ಲಿ मातनाडुತ್ತಿದ್ದರೆ रिसिव्हरने अर्थवाಗುವುದಿಲ್ಲ. जर मी आता तुम्हाला मराठीमध्ये सांगत असेल तर तुम्हाला काय करणार सांगा बघू. ನಾ ಮರಾಠಿದಾಗ ಮಾತಾಡೇನ್ರಿ, ನಿಮ್ಗೆ ಅರ್ಥ ಆಗಲಿಲ್ಲ. ಅಥವಾ ಮಾತನಾಡುವಾಗ ಕೂಡ ಒಮ್ಮೊಮ್ಮೆ ಈಗ ಶಬ್ದಗಳು ಉತ್ತರ ಕರ್ನಾಟಕದ ಭಾಷೆ ಬೇರೆ, ದಕ್ಷಿಣ ಕರ್ನಾಟಕದ ಭಾಷೆನೇ ಬೇರೆ, ಸ್ವಲ್ಪ ಭಾಷೆ ಬದಲಾವಣೆ ಆಗಿ ಕೂಡ ಎಷ್ಟೋ ಕಮ್ಯುನಿಕೇಷನ್ದೊಳಗೆ ಅಡೆತಡೆ ಉಂಟಾಗುತ್ತದೆ. ನಾವು ಅಂತೀವಿ ಕರಿ ಅವನಿಗೆ, ಕರಿ 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 ಅಂದರೆ ನೀವು ಏನು ತಿಳ್ಕೋದು, ಇವ ಕಪ್ಪದನೋ ಅಥವಾ ಎಣ್ಣೆಗೆ ಕರಿತಾರೋ ಅಥವಾ ಬಾ ಅಂತಾರೋ ಅರ್ಥ ಆಗೋದಿಲ್ಲ. ಭಾಷೆಯ ಅಡೆತಡೆ ಉಂಟಾಗುತ್ತದೆ. ಸೈಕಾಲಜಿ, ಮನೋವಿಜ್ಞಾನ, ಇಲ್ಲಿ ಮಾತನಾಡುವ ವ್ಯಕ್ತಿಯ ಸೈಕಾಲಜಿ, ಮಾನಸಿಕ ಸ್ಥಿತಿ ಚೆನ್ನಾಗಿರಬೇಕು ಮತ್ತು ಸ್ಟ್ರಾಂಗ್ ಆಗಿರಬೇಕು ಮತ್ತು ಹೆಲ್ದಿ ಆಗಿರಬೇಕು. ಮತ್ತು ಕೇಳುವಂಥ ವ್ಯಕ್ತಿಯ ಕೂಡ ಮಾನಸಿಕ ಸ್ಥಿತಿ ಸರಿಯಾಗಿರಬೇಕು. ಇಬ್ಬರು ಮಂದಿ ಸೈಕಾಲಜಿ ಚೆನ್ನಾಗಿದ್ದರೆ ಮಾತ್ರ ಸಂವಹನ ಚೆನ್ನಾಗಿ ನಡೆಯುತ್ತದೆ. ಮಾತನಾಡುವ ಹುಚ್ಚುಚ್ಚನಂಗೆ ಮಾತಾಡ್ಲಾಗತ್ತಂದ್ರೆ ಕೇಳೋವನಿಗತ್ತರ ಇವನಿಗೆ ಹುಚ್ಚು ಹಿಡ್ದದ್ರಿ, ಒಂದು ಸೌಂಡ್ ಒದರ್ಲಾಗತ್ತ ನೋಡ್ರಿ, ಒಂದು ಅರ್ಧ ತಾಸು ಆಯ್ತು ರೀ, ಏನು ದಾನ ಸರ್ ಮಾತಾಡಕತ್ತನ್ರಿ ಯಪ್ಪ, ತೆಲಿಗೆಲಿ ಕೆಟ್ಟದೇನ್ರಿ. ಒಂದು ಸೈಕಾಲಜಿ. ಎಮೋಷ್ನಲ್, ಭಾವನೆಯು ಶುದ್ಧವಾಗಿ ಇರಬೇಕು ಮಾತನಾಡುವಾಗ. ನಾವೇನು ಕರಿತೀವಿ, ಸಿಟ್ಟಿಗೆ ಬಂದು ಮಾತಾಡಿದ್ರೆ ಅದು ಕಮ್ಯುನಿಕೇಷನ್ ಸರಿಯಾಗಿ ಆಗೋದಿಲ್ಲ. ಅಳ್ಕೊಂತ ನಾವು ಮಾತಾಡಿದ್ರೆ ಕಮ್ಯುನಿಕೇಷನ್ ಸರಿಯಾಗಿ ಆಗೋದಿಲ್ಲ. ಓಕೆ, ಅಳ್ಕೊಂತ ನಕ್ಕೊಂತ ಎರಡೂ ಕೂಡಿಸಿ ಮಾತನಾಡಿದ್ರೂ ಕೂಡ ಇಫೆಕ್ಟಿವ್ ಕಮ್ಯುನಿಕೇಷನ್ ಆಗೋದಿಲ್ಲ. ಓಕೆ, ಮನಸ್ಸಿನ ಸ್ಥಿತಿ ಸ್ಥಿರವಾಗಿರಬೇಕು. ಫಿಸಿಕಲ್, ಈಗ ನಾನು ಮಾತಾಡುವಾಗ ಮಧ್ಯದೊಳಗೆ ನನ್ನ ಮೊಬೈಲ್ ಖರಾಬಾಯಿತು ಅಥವಾ ನಾನು ಮಾತಾಡುವಾಗ ನನ್ನ ಮೈಕ್ ಖರಾಬಾಗಿತ್ತು, ನನ್ನ ಶಬ್ದ ನಿಮಗೆ ಸರಿಯಾಗಿ ಕೇಳ್ದಂಗಿಲ್ಲ, ಇದು ಫಿಸಿಕಲ್ ಕಮ್ಯುನಿಕೇಷನ್ದ ಅಡೆತಡೆ. ಅಥವಾ ನಾವು ಮಾತಾಡೋಕ್ಕಾರ ಒಬ್ಬ ವ್ಯಕ್ತಿ ಮಾತಾಡ್ತಿರ್ತಾನೆ ರೀ, ಮಾತಾಡುವಾಗ ಮಧ್ಯ ಭಾಗದೊಳಗೇ ಒಂದು ದೊಡ್ಡದು ಏನಂತರು ಈಗ ಮಧ್ಯ ಭಾಗದೊಳಗೆ ಗೋಡೆ ಇತ್ತು, ನಾವು ಮಾತಾಡೋದು ಆಚೆಗೆ ಹೋಗಿ ಸರಿಯಾಗಿ ಕೇಳಿಸೋದಿಲ್ಲ, ಮಧ್ಯ ಭಾಗದೊಳಗೆ ಗೋಡೆ ಇರ್ತೈತಿ. ನಮ್ಮ ಧ್ವನಿಯು ಆತನಿಗೆ ಹೋಗಿ ಸರಿಯಾಗಿ ತಲುಪುವುದಿಲ್ಲ. ಫಿಸಿಕಲಿ ಅಡೆತಡೆ. ಒಮ್ಮೊಮ್ಮೆ ಏನಾಗ್ತದೆ ರೀ, ಫಿಸಿಯೋಲಜಿ ಅಂದರೆ ಶಾರೀರಿಕ ಅವಯವಗಳು, ಅವಯವ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ಕಮ್ಯುನಿಕೇಷನ್ ಸರಿಯಾಗಿ ಆಗೋದಿಲ್ಲ. ನಾನು ನಿಮ್ಮ ಜೊತೆಗೆ ಎಬುಡು ಮಾತಾಡಿದಂದ್ರೆ ನಾನು ಮಾತಾಡಿದ್ರೆ ನಿಮ್ಗೆ ಅರ್ಥ ಆಗಂಗಿಲ್ಲ. ನೋಡಿ, ಒಂದು ಅರ್ಧ ಗಂಟೆ ಆಯ್ತು ನಾನು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ, ನಾನು ಮಾತಾಡಿದ್ರೆ ನಿಮ್ಗೆ ಒತ್ತ ತಿಳಂಗಿಲ್ಲ ಅಂದ್ರೆ ನಾ ಏನು ಹೇಳ್ಬೇಕು ಹೇಳು. ನಮ್ಮ ಕನ್ನಡದಾಗ ಪಾಲಗಳು ಎಷ್ಟೋ ಸಲ ನಂಗೆ ಕೇಳವಲಿ, ನೀವು ಮಲಾಜಿ ಒಳಗೇ ಹೇಳ್ತಿಲ್ಲ ಸಲ, ನಮಗೆ ಕನ್ನಡ ಒಳಗೆ ಯಾವಾಗ ಹೇಳ್ತಿಲ್ಲ ಸಲ, ನಾವು ಚೆನ್ನಾಗಿ ಹೇಳ ಮಾತಾಡಕ್ಕೆ ನಾವು ಬರೋಂಗಿಲ್ಲ, ಕ್ವಾಂಗ್ 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 ನಾಯಿ ಕುಣ್ಯಂಗೆ ಮಾತಾಡ್ತಾರೆ. ಏನಾಗ್ತಾರೆ, ನಾಲಿಗೆ ಸರಿಯಾಗಿ ಇರಲಿಲ್ಲ, ಹಲ್ಲು ಬಿದ್ದಿತ್ತು. ನಮ್ಮ ಟಂಗ್ ನಾವು ಏನು ಕರಿತೀವಿ ಫಿಸಿಯೋಲಜಿ, ಶರೀರ, ಅಥವಾ ನಾವು ಮಾತಾಡೋಕೆ ಸರಿಯಾಗಿ ಮಾತಾಡ್ತಿರ್ತೀವಿ, ಅಥವಾ ಕೇಳುವಂಥ ವ್ಯಕ್ತಿ ಕಿವಿ ಕಿವುಡಿದ್ದಂದ್ರೆ ಅವನಿಗೆ ಸರಿಯಾಗಿ ಕೇಳಿಸುವುದಿಲ್ಲ, ಸರಿಯಾಗಿ ಅರ್ಥ ಆಗುವುದಿಲ್ಲ. ಇದರಿಂದ ಇಫೆಕ್ಟಿವ್ ಕಮ್ಯುನಿಕೇಷನ್ ಆಗುವುದಿಲ್ಲ. ಅದ ನಂತರ ಕಲ್ಚರಲ್, ಇಬ್ಬರು ಜನರ ಸಂಸ್ಕೃತಿ ಒಂದೇ ಆಗಿರಬೇಕು, ಅಂದಾಗ ಕಮ್ಯುನಿಕೇಷನ್ ಸರಿಯಾಗಿ ನಡೆಯುತ್ತದೆ. ಸಂಸ್ಕೃತಿ ಚೆನ್ನಾಗಿ ಇರಲಿಲ್ಲ, ಸಂಸ್ಕೃತಿ ಅರ್ಥ ಆಗಲಿಲ್ಲ ಅಂದರೆ ಕಮ್ಯುನಿಕೇಷನ್ ನಡೆಯುವುದಿಲ್ಲ, ನಡೆದ್ರೂ ಅದು ಸರಿಯಾಗಿ ಆಗುವುದಿಲ್ಲ. ಪರ್ಸೆಪ್ಷನ್, ತಿಳುವಳಿಕೆ, ಹೇಳುವಂಥ ವ್ಯಕ್ತಿ ಅಂದರೆ ಸೆಂಡರ್ನು ಯಾವ ಉದ್ದೇಶ ಇಟ್ಕೊಂಡು ಮಾಹಿತಿಯನ್ನು ಹೇಳಿರುತ್ತಾನೋ ಅದೇ ಉದ್ದೇಶ ಇಟ್ಕೊಂಡು ರಿಸೀವರ್ನು ಮಾಹಿತಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ಸರಿಯಾದ ಪರ್ಸೆಪ್ಷನ್ ಎಂದು ಕರೆಯುತ್ತಾರೆ. ಹೇಳನ್ರಿ ಅವು ಕೇಳೋ ಬೇರೆ ತಪ್ಪು ಕೇಳಿದಂದ್ರೆ ಏನಾಗ್ತದೆ, ಜಗಳ ಆಗ್ತದೆ ರೀ, ಹೊಡಪೇಟ ಆಗ್ತದೆ. ನಾ ಹಂಗೆ ಅಂದಿಲ್ಲ ರೀ, ಅವ ಹಂಗೆ ತಿಳ್ಕೊಂಡಲ್ರಿ. ಈಗ ತಿಳ್ಕೊಳಕ್ಕೆ ಏನತ್ತಳ್ರಿ,
ನನಗೆ ಹಿಂಗೆ ಕೈ ಮಾಡ್ಯಾನ್ರಿ ಅದಕ್ಕೆ ನಾ ಅವನಿಗೆ ಬಿಟ್ಟಿನ ರೇಟ್ ಮೂತಿ ಮೇಲೆ ತಿಳ್ಕೊಳ್ಳೋದು ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂದ್ರೆ ಇಫೆಕ್ಟಿವ್ ಕಮ್ಯುನಿಕೇಷನ್ ಆಗೋದಿಲ್ಲ. ಮಾಸ್ ಮೀಡಿಯಾ ಮತ್ತು ಸಮಾಜ. ಮಾಸ್ ಮೀಡಿಯಾ ನಾವು ಸಮೂಹ ಮಾಧ್ಯಮ ಅಂತೇಳಿ ಕರಿತೀವಿ ಮತ್ತು ಒಂದು ಸಮಾಜ. ಮಾಸ್ ಮೀಡಿಯಾದಲ್ಲಿ 8 ಘಟಕಗಳು ಬರುತ್ತವೆ. ಉದಾಹರಣೆ 8 ಘಟಕಗಳ ಬಗ್ಗೆ ನಾವು ನೋಡೋಣ. ಇನ್ನು ಸೋಷಿಯಲ್ ಮೀಡಿಯಾ ಅದರೊಳಗೆ ಏನೇನು ಬರ್ತೈತೆ ನೋಡಿರಿ. ಫೇಸ್ಬುಕ್ಕನ್ನು 2004ರಲ್ಲಿ ಕಂಡು ಹಿಡಿಯಲಾಯಿತು. ಯೂಟ್ಯೂಬನ್ನು 2005ರಲ್ಲಿ ನಿರ್ಮಿತಿ ಮಾಡಲಾಯಿತು. ಟ್ವಿಟರನ್ನು 2006, ಇನ್ಸ್ಟಾಗ್ರಾಮ್ 2010, ವಾಟ್ಸಪ್ 2009. ಇನ್ನು PIB ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಇದಕ್ಕೆ ನಾವು ಗೌರ್ಮೆಂಟ್ ಏಜೆನ್ಸಿ ಅಂತೇಳಿ ಕರಿತೀವಿ. ಸರ್ಕಾರದವರು ಈಗ ಕೇಂದ್ರ ಸರ್ಕಾರದವರು ಯಾವುದೇ ಯೋಜನೆ ಬಗ್ಗೆ ಮಾಹಿತಿಯನ್ನು ಹೇಳುವಾಗ ಈ PIB ಮೂಲಕ ಮಾಹಿತಿಯನ್ನು ಹೇಳುತ್ತಾರೆ. ಸರ್ಕಾರದ ಎಲ್ಲ ವಿಷಯಗಳು ಜನರಿಗೆ ತಲುಪಬೇಕಾದರೆ PIB ಮೂಲಕ ಮಾತ್ರ ತಲುಪಿಸುತ್ತಾರೆ. DTH ಡೈರೆಕ್ಟ್ ಟು ಹೋಮ್ ಇದು 2004ರಲ್ಲಿ ಪ್ರಾರಂಭವಾಗಿದೆ. AIR ಆಲ್ ಇಂಡಿಯಾ ರೇಡಿಯೋ ಇದು 1936ರಲ್ಲಿ ಒಂದು AIR ಹೆಸರನ್ನು ಇಡಲಾಗಿದೆ. ಪ್ರಸಾರ ಭಾರತಿ ಪ್ರಾರಂಭವಾಗಿದ್ದು 1993ಯಲ್ಲಿ. ಇನ್ನು ಸೈಟ್ ಎಂದರೆ ಸ್ಯಾಟಲೈಟ್ ಇನ್ಸ್ಟ್ರಕ್ಷನಲ್ ಟೆಕ್ನಾಲಜಿ ಮಾತಾಡಬೇಡ್ರಿ. ಸೈಟ್ ಅಂದರೆ ಸ್ಯಾಟಲೈಟ್ ಇನ್ಸ್ಟ್ರಕ್ಷನಲ್ ಟೆಲಿವಿಷನ್ ಎಕ್ಸ್ಪೆರಿಮೆಂಟ್. ಮಾಸ್ ಮೀಡಿಯಾ ಮತ್ತು ಸೊಸೈಟಿ 1983 ಡೆನಿಸ್ ಮ್ಯಾಕ್ವಿಲ್ ಇವರು ಹೇಳಿದ್ದಾರೆ ಸೊಸೈಟಿ ಮತ್ತು ಮಾಸ್ ಮೀಡಿಯಾದ ಬಗ್ಗೆ. ಹೆರಾಲ್ಡ್ ಲಾಸ್ವೆಲ್ ಇವರು ಮಾಸ್ ಮೀಡಿಯಾದ ಫಂಕ್ಷನ್ದ ಬಗ್ಗೆ ಹೇಳಿದ್ದಾರೆ. ಮಾಸ್ ಮೀಡಿಯಾಕ್ಕೆ ನಾವು 4th ಪಿಲ್ಲರ್ಸ್ ಆಫ್ ಡೆಮೋಕ್ರಸಿ ಎಂದು ಕರೆಯುತ್ತೇವೆ. ಇದು 4ನೇ ಒಂದು ಭಾಗ. ನಾಲ್ಕನೇ ಭಾಗ ನಮ್ಮ ಇದರದ್ದು ಪ್ರಜಾಪ್ರಭುತ್ವದ್ದು. ಫಾರ್ ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾ ಆಗಲಿ, ಮಲ್ಟಿಮೀಡಿಯಾ, ಔಟ್ಡೋರ್ ಮೀಡಿಯಾ, ಪಬ್ಲಿಕ್ ಮೀಡಿಯಾ, ಮೇನ್ ಸ್ಟ್ರೀಮ್ ಮೀಡಿಯಾ, ಡಿಜಿಟಲ್ ಮೀಡಿಯಾ. ಮಾಸ್ ಮೀಡಿಯಾಕ್ಕೆ ಇಷ್ಟೆಲ್ಲ ಹೆಸರದವ್ರಿ. ಮೇನ್ ಸ್ಟ್ರೀಮ್ ಮೀಡಿಯಾ ಅಂತಾರೆ, ಪಬ್ಲಿಕ್ ಮೀಡಿಯಾ ಅಂತಾರೆ, ಔಟ್ಡೋರ್ ಹೊರಗಿನ ಮೀಡಿಯಾ ಅಂತಾರೆ, ಮಲ್ಟಿಮೀಡಿಯಾ, ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಮೀಡಿಯಾ, ಮೀಡಿಯೇಟೆಡ್ ಮೀಡಿಯಾ, ರೇಡಿಯೋ, ಸಿನೆಮಾ, ರೆಕಾರ್ಡಿಂಗ್, TV, ಪ್ರಿಂಟ್. ಇನ್ನು ಮಾಸ್ ಮೀಡಿಯಾದೊಳಗೆ 8 ಭಾಗಗಳು ದಯವಿಟ್ಟು ನೆನ್ಪಿಡ್ರಿ. ಬುಕ್, ಇಂಟರ್ನೆಟ್, ಮ್ಯಾಗ್ಝಿನ್, ಸಿನೆಮಾ, ನ್ಯೂಸ್ ಪೇಪರ್, ರೇಡಿಯೋ, ರೆಕಾರ್ಡಿಂಗ್, TV. ಇನ್ನು ಆರ್ಟಿಕಲ್ 19 ಇದು ಏನು ಹೇಳ್ತೈತ್ರಿ? ರೈಟ್ ಟು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ನಮ್ಮ ಭಾರತದ ಸಂವಿಧಾನವು ಪ್ರತಿಯೊಬ್ಬ ವ್ಯಕ್ತಿಗೆ ಮಾತನ್ನು ವ್ಯಕ್ತ ಮಾಡುವ, ಅಭಿಪ್ರಾಯವನ್ನು ಹೇಳುವಂಥ ಒಂದು ಹಕ್ಕನ್ನು ನೀಡಿದೆ. ಯಾವ ಆರ್ಟಿಕಲ್ ಪ್ರಕಾರ? ಆರ್ಟಿಕಲ್ 19ರ ಪ್ರಕಾರ. ಇದನ್ನು ನೆನಪಿಡ್ರಿ. ಇನ್ನು ಅಲ್ಬರ್ಟ್ ಮೆಹರ್ಬಿಯನ್ ಇವ್ರು ಏನು ಹೇಳ್ಯಾರಿ? ಕಮ್ಯುನಿಕೇಷನ್ ಹೇಗೆ ನಡೀತೈತಿ ಅಂದ್ರೆ, ಒಂದು ಕಮ್ಯುನಿಕೇಷನ್ ನಡಿಬೇಕಾದ್ರೆ 7% ಮಾತ್ರ ಶಬ್ದಗಳನ್ನು ಉಪಯೋಗ ಮಾಡುತ್ತೇವೆ. 38% ನಮ್ಮ ಧ್ವನಿಯ ಏರಿಳಿತ ಮತ್ತು 55% ಬಾಡಿ ಲ್ಯಾಂಗ್ವೇಜ್. ಅಂದರೆ ಕಮ್ಯುನಿಕೇಷನ್ದೊಳಗೆ ಎಲ್ಲಕ್ಕಿಂತ ಹೆಚ್ಚು ಏನು ಯೂಸ್ ಮಾಡ್ತೀವಿ? ಬಾಡಿ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ ನಾವು 55%. 38% ನಮ್ಮ ಧ್ವನಿಯ ಏರಿಳಿತ ಮತ್ತು 7% ಮಾತ್ರ ಶಬ್ದಗಳನ್ನು ಉಪಯೋಗ ಮಾಡುತ್ತೇವೆ ಅಥವಾ ಅದರ ಪರಿಣಾಮ ಆ ರಿಸೀವರ್ ಮೇಲೆ ಆಗುತ್ತದೆ ಅಂತೇಳಿ ಅಲ್ಬರ್ಟ್ ಮೆಹರ್ಬಿಯನ್ ಇವರು ಕಮ್ಯುನಿಕೇಷನ್ ಬಗ್ಗೆ ಹೇಳಿದ್ದಾರೆ. ತುಂಬ ಫಾಸ್ಟಾಗಿ ಹೇಳಿದ್ದೇನೆ. ಇದೊಂದು ಪ್ರಯೋಗ ಮಾಡಿದ್ದೇನೆ. ಫಸ್ಟ್ ಟೈಮ್ ನಾನು ಎಕ್ಸ್ ರೆಕಾರ್ಡರ್ ಮೇಲೆ ಮಾಡಿದ್ದೇನೆ. ದಯವಿಟ್ಟು ಮಾತಾಡುವಾಗ ಏನಾದರೂ ತಪ್ಪಿದ್ದರೂ ಕೂಡ ತಾವೆಲ್ಲರೂ ಕ್ಷಮೆ ಮಾಡಬೇಕು. ಇದನ್ನು ಒಂದು ಸಲ ರಿವಿಷನ್ ಮಾಡಿರಿ. ಓಕೆ, ಥ್ಯಾಂಕ್ ಯು, ನಮಸ್ಕಾರ.